ರಮೇಶ್ ಅವರು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಪೊರಿ ನೀನು ಎಂದೆಂದು ಕರುನಾಳು ಬಾ ಬಂದು, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಮುಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದೈರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬೋಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು. ದೈರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ವಂದನೆಗಳು ಆ್ಯಂಡ್ ನಂದಿನಿ. ಬಂದು ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಕ್ಲಬ್ಬಿನ ಕಲ್ಚರಲ್ ಚೇರ್ಮನ್ ಆಗಿರತಕ್ಕಂಥ ರೊಟೇರಿಯನ್ ಸುನಿಲ್ PDO. ಸರ್ವರಿಗೂ ನಮಸ್ಕಾರಗಳು. ರೋಟರಿ ಜಿಲ್ಲೆ 3182 ಇದರ ವಲಯ 2ರ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ರಂಗ ಸಂಗಮ ಪ್ರತಿಭೆಗಳ ವಿಹಂಗಮ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರೋಟರಿ ಕ್ಲಬ್ ಕೋಟಾ ಸಿಟಿ ಇದರ ಅಧ್ಯಕ್ಷರಾದ ರೋಟೇರಿಯನ್ ಪ್ರಕಾಶ್ ಅಂದಟ್ಟು ಇವರನ್ನು ಸರ್ವರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ರೋಟೇರಿಯನ್ ದಯಾನಂದ ಆಚಾರ್ಯವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ದಿನದ ಉದ್ಘಾಟನಾ ಕಾರ್ಯಕ್ರಮವನ್ನು ರೋಟರಿ ನಮ್ಮ ಜಿಲ್ಲಾ ಸಾಂಸ್ಕೃತಿಕ ಚೇರ್ಮನ್ ಆದಂಥ ರೋಟೇರಿಯನ್ ವಿನಯ್ HD ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಇವರನ್ನು ಕೂಡ ನಮ್ಮ ರೋಟರಿ ಕ್ಲಬ್ ಕೋಟಾ ಸಿಟಿ ಹಾಗೂ ಸಭಾ ಕಾರ್ಯಕ್ರಮ ಪರವಾಗಿ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಗೆ ನಮ್ಮ ಹಿರಿಯವರು ಆದಂಥ ರೋಟೇರಿಯನ್ ಸತೀಶ್ ಶೆಟ್ಟಿ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ದಿನದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶವನ್ನು ನೀಡಿ ಈ ಒಂದು ಸುಂದರ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿಕ್ಕೆ ಕಾರಣೀಭೂತರಾದವರು ವಿವೇಕ PU ಕಾಲೇಜ್ ಇದರ ಪ್ರಾಂಶುಪಾಲರಾದ ಶ್ರೀ ಜಗದೀಶ್ ನಾವಡ ಸರ್ ಅವರು. ಇವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ನಮ್ಮ ರೋಟೇರಿಯನ್ ವೆಂಕಟೇಶ್ ಆಚಾರ್ಯ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಝೋನಲ್ ಕಲ್ಚರಲ್ ಕೋಆರ್ಡಿನೇಟರ್ ಆದಂತಹ ರೋಟೇರಿಯನ್ ಡಾಕ್ಟರ್ ಗಣೇಶು ಇವರು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಾದರೆ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇವರಿಗೆ ರೋಟೇರಿಯನ್ ಸುರೇಶ್ ಆಚಾರ್ಯ ಅವರು ಪುಷ್ಪವನ್ನು ನೀಡುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕಂತ ಕೇಳಿಕೊಳ್ತಾ ಇದ್ದೀನಿ.
ಹಾಗೆ ವಲಯ 2ರ ಝೋನಲ್ ಲೆಫ್ಟಿನೆಂಟ್ಗಳಾದಂತಹ ರೋಟೇರಿಯನ್ ರವೀಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಾಯಕ ಗವರ್ನರರಾದಂತಹ ಶ್ಯಾಮಸುಂದರ್ ನಾಯರ್ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಅಧ್ಯಕ್ಷರು ಪುಷ್ಪ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಝೋನಲ್ ಲೆಫ್ಟಿನೆಂಟ್ ಆದಂತಹ ರವೀಂದ್ರ ಶೆಟ್ಟಿ ಅವರಿಗೆ ಕೂಡ ಅಧ್ಯಕ್ಷ ಪುಷ್ಪ ನೀಡಿ ಸ್ವಾಗತಿಸಬೇಕು. ಹಾಗೆಯೇ ನಮ್ಮ ಇನ್ನೂರ ಝೋನಲ್ ಲೆಫ್ಟಿನೆಂಟ್ ಅವರಂತ ವಿನಯ್ ಕುಮಾರ್ ಶೆಟ್ಟಿ ಅವರಿಗೆ ಕೂಡ ಅಧ್ಯಕ್ಷರು ಪುಷ್ಪ ನೀಡಿ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನೂರ ಝೋನಲ್ ಲೆಫ್ಟಿನೆಂಟ್ ಆದಂತಹ ಡಾಕ್ಟರ್ KS ವೈದ್ಯರ್ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಲಬ್ನ ಕಾರ್ಯದರ್ಶಿಯಾದಂತಹ ರೋಟೇರಿಯನ್ ಕೃಷ್ಣ ಪೂಜಾರಿ P ಇವರು ಒಂದು ಆಗಮಿಸಿದ್ದಾರೆ. ಇವರು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರು. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇವರಿಗೆ ಅಧ್ಯಕ್ಷರು ಪುಷ್ಪ ನೀಡಿ ಸ್ವಾಗತಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರೋಟರಿ ಕ್ಲಬ್ನ ಜಿಲ್ಲಾ ಮಟ್ಟದ ವಿವಿಧ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲರನ್ನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ವಲಯ 2ರ ವಿವಿಧ ಕ್ಲಬ್ಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಆನೆಟ್ಸ್ ಹಾಗೂ ಎಲ್ಲ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಜಿಲ್ಲಾ ಸಾಂಸ್ಕೃತಿಕ ಚೇರ್ಮನ್ ಇವರ ಧರ್ಮಪತ್ನಿಯವರಾದಂಥ ಡಾಕ್ಟರ್ ಭಾವನ ಅವ್ರ ಜೊತೆ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಎಲ್ಲ ತೀರ್ಪುಗಾರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಸರ್ವರನ್ನು ಸ್ವಾಗತಿಸಿದಂತಹ ರೋಟರಿ ಸುನೀಲ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾನೆ. ರೋಟರಿ ಕ್ಲಬ್ ಕೋಟಾ ಸಿಟಿ ಆಯೋಜಕತ್ವದಲ್ಲಿ ಇವತ್ತು ರಂಗ ಸಂಗಮ ಈ ವೇದಿಕೆಯಲ್ಲಿ ಅನಾವರಣಗೊಳ್ತಾ ಇದೆ. ಸುಮಾರು 13 ವರ್ಷಗಳಲ್ಲಿ 2ನೇ ಬಾರಿ ರೋಟರಿ ಕ್ಲಬ್ ಕೋಟಾ ಸಿಟಿ ಈ ಕಲ್ಚರಲ್ ಇವೆಂಟ್ ಅನ್ನ ಇವತ್ತು ಹೋಸ್ಟ್ ಮಾಡ್ತಾ ಇದೆ. ಇದರ ನೇತೃತ್ವವನ್ನು ವಹಿಸಿದವರು ನಮ್ಮ ಕ್ಲಬ್ಬಿನ ಯಶಸ್ವಿ ನಾಯಕರು ಮತ್ತು ಪಾಸ್ಟ್ ಝೋನ್ ಲೆಫ್ಟಿನೆಂಟ್ ಡಾಕ್ಟರ್ ಗಣೇಶ್ ಅವರು. ಇದರ ಹಿಂದೆ ಅವರ ಶಕ್ತಿ ಬಹಳಷ್ಟಿದೆ. ಒಂದೂವರೆ ತಿಂಗಳಿಂದ ಬಹಳಷ್ಟು ಕಾರ್ಯಕ್ರಮದ ತಯಾರಿ ಮಾಡಿಕೊಂಡು ಅಧ್ಯಕ್ಷರೊಟ್ಟಿಗೆ ಸೇರಿಕೊಂಡು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಡಾಕ್ಟರ್ ಗಣೇಶ್ ಈಗ ನಿಮ್ಮ ಮುಂದೆ ಪ್ರಾಸ್ತಾವಿಕ ನುಡಿಗಾಗಿ ನಿಮ್ಮ ಮುಂದೆ ಡಾಕ್ಟರ್ ಗಣೇಶ್ ಅವರು ಬರ್ತಾ ಇದ್ದಾರೆ. ಅಧ್ಯಕ್ಷರೇ, ಮುಖ್ಯ ಅತಿಥಿಗಳಾದ ರೋಟೇರಿಯನ್ ವಿನಯ್ HD ಅವರೇ, ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾದ ಪ್ರಾಂಶುಪಾಲರಾದ ಜಗದೀಶ್ ನೌಡ್ರೆ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ರೋಟರಿ ಮಿತ್ರರೇ, ಆನೆಟ್ಸ್, ಆಹ್ವಾನಿತರೇ, ಕಲೆ ಮತ್ತು ಸಂಸ್ಕೃತಿಗಳು ಇಲ್ಲದ ಅವರ ಒಂದು ಮರಳುಗಾಡಿನಂತೆ ಅಂತ ನನ್ನ ಭಾವನೆ. ಸಾಂಸ್ಕೃತಿಕವಾಗಿ ಯಾರು ತೊಡಗಿಸಿಕೊಳ್ತಾರೋ ಅವರ ಜೀವನೋತ್ಸಾಹ ಅನ್ನೋದು 100 ಮಡಿ ಆಗ್ತದೆ. ಇದೇ ಕಾರಣದಿಂದ ಇರಬೇಕು ರೋಟರಿಯಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸ್ತಾ ಬರಲಾಗಿದೆ. ಒಂದು ವಲಯ ಮಟ್ಟದಲ್ಲಿ ಆಯೋಜಿಸಿ ಅದರಲ್ಲಿ ವಿಜೇತರು ಯಾರಿದ್ದಾರೆ ಅದನ್ನು ಜಿಲ್ಲಾ ಮಟ್ಟಕ್ಕೆ ಕಳಿಸುವಂಥ ಕಾರ್ಯಕ್ರಮ, ಅಲ್ಲಿಯೂ ಕೂಡ ಸ್ಪರ್ಧೆ ನಡೀತದೆ. ಈ ವರ್ಷ ನಮ್ಮ ಕ್ಲಬ್ಬಿಗೆ ಈ ವಲಯ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸುವ ಒಂದು ಅವಕಾಶವನ್ನು ಕೊಟ್ಟಾಗ ನಮ್ಮೆಲ್ಲ ಸದಸ್ಯರು, ರೋಟರಿ ಕ್ಲಬ್ ಕೋಟಾ ಸಿಟಿ ಎಲ್ಲ ಸದಸ್ಯರು ಸಂತೋಷದಿಂದ ಒಪ್ಪಿ ಅದನ್ನು ತಮ್ಮ ತನು ಮನ ಧನದಿಂದ ಸಹಾಯ ಹಸ್ತವನ್ನು ನೀಡಿದ್ದಾರೆ. ಅದಕ್ಕಾಗಿ ರೋಟರಿ ಕ್ಲಬ್ ಕೋಟಾ ಸಿಟಿಯ ಎಲ್ಲ ಸದಸ್ಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಎಲ್ಲ ಕಾರ್ಯಕ್ರಮಗಳಿಗಿಂತ
ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಕಲ್ಚರಲ್ ಕಾಂಪಿಟಿಷನ್ ಆಯೋಜನೆ ತುಂಬ ಕಷ್ಟ. ನಿಜ ಹೇಳ್ಬೇಕಂದ್ರೆ ನನಗೆ ನಿನ್ನೆ ರಾತ್ರಿ ಇಡೀ ನಿದ್ರೆನೇ ಬರಲಿಲ್ಲ, ಮಧ್ಯೆ ಎಚ್ಚರ ಆಗ್ತಿತ್ತು. ನಾಳೆ ಏನು ಮಾಡೋದು, ಏನು ಸಮಸ್ಯೆ ಬರ್ಬೋದು, ಅದಕ್ಕೆ ಏನು ಪರಿಹಾರ ಅಂತೇಳಿ ಮುಖ ಎಲ್ಲ ಡಲ್ ಆಗಿದೆ. ಇವತ್ತು ರಾತ್ರಿ ನಿದ್ರೆನೇ ಬರಲಿಲ್ಲ. ಆ ಕಷ್ಟ ಆದರೂ ಕೂಡ ನಾವೊಂದು ಎದೆ ಹೋಯಿಲ್ಲ ಅಂತಾರಲ್ಲ, ನಾವು ಮಾಡಿ ನೋಡ್ಬೇಕಂತೇಳಿ ಈ ಸಲ ಮಾಡಿ ನೋಡಿ, ಏನೂ ಪ್ರಾಬ್ಲಮ್ ಇಲ್ದಿದ್ದಂಗೆ ನಾವು ಮಾಡಿ ನೋಡುವ, ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ಅದೆಲ್ಲನೂ ವ್ಯವಸ್ಥೆಗಳನ್ನು ಮಾಡುವ, ಏನೂ ಸಮಸ್ಯೆ ಆಗದಿದ್ದಂಗೆ ಮಾಡುವ ಅಂತೇಳಿ ನಾವು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ. ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಏನು ಹೆಸರಿಡುವುದು ಅಂತ ಬಂದಾಗ ರಂಗ ಸಂಗಮ ಅಂತ ಹೆಸರಿಡುವ ಅಂಥೇಳಿ ನಮ್ಮ ಗುರುಗಳಾದ ಲಂಬೋದರ ಹೆಗ್ಡೆಯವರು ಒಂದು ಸೂಚನೆ ಕೊಟ್ಟರು. ಸಂಗಮ, ಯುನೈಟ್ ಫಾರ್ ಗುಡ್ ನಮ್ಮ ರೋಟರಿ ಟೀಮ್ ಈ ವರ್ಷದ ಸಂಗಮ ಅಂತ ಇರೋದ್ರಿಂದ ರಂಗ ಸಂಗಮ ಒಳ್ಳೆಯ ಹೆಸರು ಅಂತೇಳಿ ನಾವು ಆ ಹೆಸರಿಟ್ಟಿದ್ವಿ. ನಮ್ಮ ಮಿತ್ರರಾದ ನರೇಂದ್ರ ಕುಮಾರ್ ಅವರು ಈಗ ಬಂದಿದ್ದಾರೆ, ನಮ್ಮ ಜೊತೆಯಲ್ಲಿದ್ದಾರೆ. ಅವರು ನಮ್ಮ ಸುಮಾರು ವರ್ಷದಿಂದ ಆತ್ಮೀಯ ಮಿತ್ರರು. ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೂ ನನಗೆ ಬೆನ್ನೆಲುಬಾಗಿ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರು ಪ್ರತಿಭೆಗಳ ವಿಹಂಗಮ ಅಂತೇಳಿ ಒಂದು ಟ್ಯಾಗ್ ಲೈನ್ ಕೊಟ್ಟರು, ಅದು ತುಂಬ ಚೆನ್ನಾಗಿದೆ ಅನಿಸ್ತು. ಹಾಗೆ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಾವು ಏನೇ ಆಯೋಜನೆ ಮಾಡಲಿ, ಏನೇ ಊಟ ತಿಂಡಿ ಕೊಡಲಿ, ಏನೇ ಮಾಡಲಿ, ಯಶಸ್ವಿ ಆಗಲಿಕ್ಕೆ ಮುಖ್ಯ ಕಾರಣ ಆಗೋದು ಜಡ್ಜ್ಮೆಂಟ್. ಆ ಜಡ್ಜ್ಗಳನ್ನು ನಾವು ಅತ್ಯಂತ ಜಾಗರೂಕತೆಯಿಂದ ಅದು ಯೋಗ್ಯರಾದವರನ್ನ ಆರಿಸಿ ತಂದು ಕೂರಿಸಿದ್ದೀವಿ. ಅವರ ಬಯೋಡಾಟಾವನ್ನು ಆಮೇಲೆ ಓದಿ ಹೇಳ್ತೀವಿ. ಅದನ್ನು ನೋಡಿದಾಗ ನಿಮಗೆ ಅವ್ರು ಎಷ್ಟು ಯೋಗ್ಯರು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಅವರನ್ನು ಇಲ್ಲಿಗೆ ಕರೆತರುವಲ್ಲಿ ಸಹಾಯ ಮಾಡಿದ ರೊಟೇರಿಯನ್ ನರೇಂದ್ರ ಕುಮಾರ್ ಕೋಟ ಅವರನ್ನು ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತಿನ ಜಡ್ಜ್ಮೆಂಟ್ ಯಾವುದೇ ಸಮಸ್ಯೆ ಆಗಬಾರ್ದು ಅಂಥೇಳಿ ನಾವು ಅದಕ್ಕೆ ಒಂದು ವಿಧಾನವನ್ನು ಕಂಡುಕೊಂಡಿದ್ವಿ. ಪ್ರತಿಯೊಂದು ಇದರಲ್ಲಿ ಜಡ್ಜ್ಮೆಂಟಲ್ಲಿ ಒಂದು ಕಾರ್ಬನ್ ಕಾಪಿ ಇರ್ತದೆ, ಒಂದು ಒರಿಜಿನಲ್, ಒಂದು ಕಾರ್ಬನ್ ಕಾಪಿ. ಒರಿಜಿನಲ್ ಮತ್ತು ಕಾರ್ಬನ್ ಕಾಪಿನ ಎರಡು ಜಡ್ಜಸ್ ಏನು ಕೊಡ್ತಾರೆ ಅದನ್ನು ಒರಿಜಿನಲನ್ನು ಒಂದು ಕೆಂಪು ಬಾಕ್ಸಿಗೆ ಹಾಕ್ತೀವಿ, ಕಾರ್ಬನ್ ಕಾಪಿನ ಬ್ಲೂ ಬಾಕ್ಸಿಗೆ ಹಾಕ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ಕಾರ್ಬನ್ ಕಾಪಿ ಏನಿದೆ ಆ ಕಾರ್ಬನ್ ಕಾಪಿ ಬಾಕ್ಸನ್ನು ಓಪನ್ ಮಾಡಿ ನಾವು ಸರ್ಟಿಫಿಕೇಟ್ ಬರೀಲಿಕ್ಕೆ ಮತ್ತು ಯಾವುದು ಪ್ರೈಸ್ ಲಿಸ್ಟ್ ಅನೌನ್ಸ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಆ ಒರಿಜಿನಲ್ ಏನಿದೆ ಅದರಲ್ಲೇ ಇದೆ. ನಿಮಗೆ ಏನೇ ಡೌಟ್ ಇದ್ರೂ ಅದನ್ನು ನೀವು ಕೇಳಿದ ಮುಗಿದ ಮೇಲೆ ನಾವು ತೋರಿಸ್ತೀವಿ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ಬೇರೆ ಕ್ಲಬ್ಬಿನವರು ನಿಯಮ ಮೀರಿ ಮಾಡಿದ್ದಾರೆ, ಅವರು ನಿಯಮ ಬಾಹಿರವಾಗಿ ಮಾಡಿದ್ದಾರೆ, ರೋಟೇರಿಯನ್ಸ್ ಅಲ್ಲದಿದ್ದವ್ರನ್ನ ಕರ್ಕೊಬಂದಿದ್ದಾರೆ, ಅಥವಾ ಬೇರೆ ಏಜ್ ಲಿಮಿಟ್ ಮೀರಿದ್ದಾರೆ, ಹಾಗೇನಾದ್ರು ನಿಮಗೆ ಇದ್ದರೆ ಆ ಸಂದರ್ಭದಲ್ಲೇ ಹೇಳಿ. ಎಲ್ಲ ಮುಗಿದ್ಮೇಲೆ ಹೇಳಿದರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಹೇಳಿದ್ರೆ ಅವ್ರನ್ನ ಏನಂತೇಳಿ ಕ್ವಶನ್ ಮಾಡ್ಬೋದು. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರ ಒಂದು ಸಹಕಾರ ಅಗತ್ಯ. ಎಲ್ಲರೂ ಸಹಕರಿಸಬೇಕು. ಯುನೈಟ್ ಫಾರ್ ಗುಡ್ ರೋಟರಿ ಥೀಮ್ ಇದ್ದಾಗೆ. ಡೋಂಟ್ ಡಿವೈಡ್ ಫಾರ್ ನಥಿಂಗ್. ಇಲ್ಲಿ ಏನೂ ಸಿಕ್ಕುವುದಿಲ್ಲ, ಪ್ರೈಸ್ ಅಮೌಂಟ್ ಏನು ದೊಡ್ಡದಿಲ್ಲ, ಪ್ರೆಸ್ಟೀಜ್ಗೋಸ್ಕರ ಏನು ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ದರೆ ಡಿವೈಡ್ ಆಗೋ ಮನಸ್ಸಿನಲ್ಲಿ ನಮ್ಮ ಮನಸ್ಸುಗಳು ದೂರ ಆಗೋದು ಬೇಡ. ಯುನೈಟ್ ಫಾರ್ ಗುಡ್, ಡೋಂಟ್ ಡಿವೈಡ್ ಫಾರ್ ನಥಿಂಗ್ ಅಂತ ಹೇಳ್ತಾ, ಮತ್ತು ಇನ್ನೊಂದು, ಈ ವಿದ್ಯಾಸಂಸ್ಥೆ ತುಂಬ ಶಿಸ್ತಿನ ವಿದ್ಯಾಸಂಸ್ಥೆ. ಪ್ರಿನ್ಸಿಪಾಲ್ರು ಮೊದಲೇ ಹೇಳಿದರು, ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಹೇಳಿ, ಯಾವುದೇ ವಸ್ತುಗಳಿಗೂ ಹಾನಿ ಮಾಡಬಾರ್ದು ಅಂತ ಪ್ರಾಂಶುಪಾಲರ ಪರವಾಗಿ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ರೋಟರಿ. ಧನ್ಯವಾದಗಳು ಡಾಕ್ಟ್ರೇ. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಅದೇ ರೀತಿ ಇವತ್ತು ಆಗ್ತದೆ. ದೇವರ ಕೃಪೆ ನಮ್ಮೊಂದಿಗಿದೆ ಅಂತೇಳಿ ಹಾರೈಸ್ತಾ, ಈಗ ಈ ಉದ್ಘಾಟನಾ ಸಮಾರಂಭಕ್ಕೆ ಬರ್ತಿದ್ದೇವೆ. ಉದ್ಘಾಟಕರಾಗಿ ನಮ್ಮೊಂದಿಗಿದ್ದಾರೆ ವಿನಯ್ HD ಅವರು. ಅವರ ಒಂದು ಸಣ್ಣ ಪರಿಚಯವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ವಿನಯ್ HD ಅವರು ಶ್ರೀಯುತ HC ಧರ್ಮಪ್ಪ ಗೌಡ್ರು ಮತ್ತು BV ವನಜಾಕ್ಷಿ ಪ್ರಗತಿಪರ ರಕ್ಷಕರು ಅವರ ಪುತ್ರರಾಗಿ ಜನಿಸಿದವರು. ಇವರು BA ಪದವೀಧರರಾಗಿದ್ದಾರೆ. ಇವರ ಶ್ರೀಮತಿ ಡಾಕ್ಟರ್ ಭಾವನಾ S ಅವರು ಇನ್ನರ್ ಬಿಲ್ನ ಮಾಜಿ ಅಧ್ಯಕ್ಷಿಯಾಗಿದ್ದಾರೆ. ಇವರಿಗೆ ಹಿತಾಂಶ್ ಮತ್ತು ಶೋಭಾಂಶ್ ಎಂಬ ಇಬ್ಬರು ಪುತ್ರ ಇದ್ದಾರೆ. ಇವರು ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತ್ಕೊಂಡಿದ್ದಾರೆ.
ಇವರು ಸಹ ಪ್ರಗತಿಪರ ಕೃಷಿಕರಾಗಿದ್ದಾರೆ. ಅಡಿಕೆ, ಕಾಫಿ, ರಬ್ಬರ್, ಕಾಳುಮೆಣಸು ಇತರ ಮಿಶ್ರ ಬೆಳೆಯನ್ನ ಬೆಳೆಯುವಲ್ಲಿ ಪರಿಣಿತರಾಗಿದ್ದಾರೆ. ಇವರು ಮಾತೃಶ್ರೀ ಫೈನಾನ್ಸ್ ರಿಜಿಸ್ಟರ್ಡ್ ಎಂಬ ಹಣಕಾಸು ಸಂಸ್ಥೆಯನ್ನ ಸತತ 16 ವರ್ಷಗಳಿಂದ ನಡೆಸಿಕೊಂಡು ಬಂದಿರ್ತಾರೆ. ಇದರ ಜೊತೆಗೆ ಸೇವೆ ಮತ್ತು ಹಲವು ಸೇವಾ ಸಂಘ ಸಂಸ್ಥೆಯಲ್ಲಿ ಸದಸ್ಯತ್ವ ಹೊಂದಿದ್ದು ಸಮಾಜ ಕಾರ್ಯಗಳಲ್ಲಿ ಸಕ್ರಿಯರಾಗಿದ್ದಾರೆ. ಇವರು ವರ್ತಕರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ ನರಸಿಂಹರಾಜಪುರ ಇದರ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ವರ್ತಕರ ಸೌಹಾರ್ದ ಸಹಕಾರ ಸಂಘದಲ್ಲಿ ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸೈಂಟ್ ಜೋರ್ಜ್ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ನರಸಿಂಹರಾಜಪುರ ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕರಾಗಿದ್ದಾರೆ. ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶರನ್ನವರಾತ್ರಿ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ನರಸಿಂಹರಾಜಪುರ ವಿತರಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರ ಹೊಸತಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಪಾರ ಸ್ನೇಹ ಬಳಗವನ್ನು ಹೊಂದಿದ್ದು ಜನಪ್ರಿಯ ವ್ಯಕ್ತಿಯಾಗಿದ್ದಾರೆ. ಇವರು ರೋಟರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ವಲಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಅನುಭವಿಸಿ ಸುಮಾರು 18ಕ್ಕೂ ಮಿಕ್ಕಿ ವರ್ಷ ರೋಟರಿಯಲ್ಲಿ ಕಳೆದಿದ್ದಾರೆ. ಇವರು ಕ್ರೀಡೆಯಲ್ಲಿ ಕೂಡ ಆಸಕ್ತಿ ಹೊಂದಿದ್ದು ತಮ್ಮ ಶೈಕ್ಷಣಿಕ ದಿನದಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟುವಾಗಿ ಗುರುತಿಸಿಕೊಂಡಿದ್ದಾರೆ. ಕಲೆ, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ವಿಶೇಷವಾಗಿ ವಿನಯ್ ನಮ್ಗೆ ನೆನಪಾಗೋದು ವಲಯ 6ರ ಅಸಿಸ್ಟೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಸಂದರ್ಭ. ಆವಾಗ ಇವತ್ತು ನಮ್ಮೊಂದಿಗಿಲ್ಲ. MG ರಾಮಚಂದ್ರ ಮೂರ್ತಿ ಗವರ್ನರ್ ಆಗಿದ್ದಾಗ ವಲಯ 6ರ ಅಸಿಸ್ಟೆಂಟ್ ಗವರ್ನರ್ ಆಗಿದ್ದರು. ಆ ಸಂದರ್ಭ ನಾನು ಜಿಲ್ಲೆಯ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದೆ. ನಮ್ಮ ಸ್ನೇಹ ಬಹಳಷ್ಟು ಆ ಸಂದರ್ಭದಲ್ಲಿ ಇತ್ತು, ಇವತ್ತು ಇದೆ. ಇವತ್ತು ಬಹಳ ದೂರದಿಂದ 3 ಗಂಟೆಗಳ ಕಾಲ ಜರ್ನಿ ಮಾಡಿ ನರಸಿಂಹರಾಜ್ NR-ಪುರದಿಂದ ಇಲ್ಲಿವರೆಗೆ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಂತೇಳಿ ಕೇಳ್ಕೊಂಡಾಗ ಬಹಳ ಪ್ರೀತಿಯಿಂದ ಪತ್ನಿ ಪುತ್ರರೊಂದಿಗೆ ಸಮೇತರಾಗಿ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದಾರೆ. ಸಂಜೆಯ ಕಾರ್ಯಕ್ರಮ ಅವರಿಗೆ ಉಡುಪಿಯಲ್ಲಿದೆ, ಸಮಾರೋಪ ಸಮಾರಂಭ. ಇವತ್ತು ನಮ್ಮೊಂದಿಗೆ ನೀವು ಆಗಮಿಸಿದ್ದೀರಿ. ನಿಮ್ಮ ರೋಟರಿ ಜೀವನ ಉಜ್ವಲವಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಎಲ್ಲರ ಪರವಾಗಿ ವಲಯ, ನಮ್ಮ ರೋಟರಿ ಸಂಸ್ಥೆ ಮತ್ತು ವಲಯ 2ರ ಎಲ್ಲ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೀವಿ. ನಾವು ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಪ್ರಾಂಶುಪಾಲರು, ಸಹಾಯಕ ಗವರ್ನರ್, ಹಾಗೆ ಕ್ಲಬ್ಬಿನ ಅಧ್ಯಕ್ಷರು, ವಲಯ ಸೇನಾನಿಗಳು, ಕಲ್ಚರಲ್ ಕೋಆರ್ಡಿನೇಟರ್ ಎಲ್ಲರೂ ಕೂಡ ಭಾಗಿಯಾಗಬೇಕು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿದೆ. ಉದ್ಘಾಟನೆ ನೆರವೇರಿಸಿದಂತಹ ಮಾಜಿ ಸಹಾಯಕ ಗವರ್ನರ್ ವಿನಯ್ HD ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಿದ್ದೇನೆ. ವಿನಯ್ HD ಅವರ ಸಾರಥ್ಯದಲ್ಲಿ ಇನ್ನೊಂದು 2-3 ವಾರದಲ್ಲಿ ಶೃಂಗೇರಿಯಲ್ಲಿ ದೊಡ್ಡ ಮಟ್ಟಿಗೆ ಡಿಸ್ಟ್ರಿಕ್ಟ್ ಕಲ್ಚರಲ್ ಇವೆಂಟ್ ನಡೀತದೆ. ಅದರ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದೀಗ ವಿನಯ್ ಅವರಿಗಾಗಿ ಸಮಯ. ರೋಟರಿ ಕ್ಲಬ್ ಕೋಟಾ ಸಿಟಿಯ ಅಧ್ಯಕ್ಷರು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಯುವಕರು ಆದಂಥ ರೋಟೇರಿಯನ್ ಪ್ರಕಾಶ್ ಹಂದಟ್ಟಿ ಅವರೇ, ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಜಗದೀಶ್ ನಾವಡ ಅವರೇ, ಈ ಝೋನಿನ ಅಸಿಸ್ಟೆಂಟ್ ಗವರ್ನರ್ ಆದಂಥ ಶ್ಯಾಮ್ ಸುಂದರ್ ನ್ಯಾರಿ ಅವರೇ, ಝೋನಲ್ ಕಲ್ಚರಲ್ ಕೋಆರ್ಡಿನೇಟರ್ ಆದಂಥ ಡಾಕ್ಟರ್ ಗಣೇಶ್ ಯು ಅವರೇ, ಝೋನಲ್ ಲೆಫ್ಟಿನೆಂಟ್ ಆದಂಥ ರವೀಂದ್ರ ಶೆಟ್ಟಿ ಅವರೇ, ವಿಜಯ್ ಕುಮಾರ್ ಶೆಟ್ಟಿ ಅವರೇ, ಡಾಕ್ಟರ್ KS ವೈದ್ರ ಅವರೇ, ಈ ಝೋನ್ ಕಲ್ಚರಲ್ನ ಕಮಿಟಿಯ ಇವೆಂಟ್ ಚೇರ್ಮನ್ ಆದಂಥ ಸುನಿಲ್ ಅವರೇ, ಹಾಗೂ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ಕೃಷ್ಣ ಪೂಜಾರಿ ಅವರೇ, ಹಾಗೂ ಎಲ್ಲ ರೋಟರಿ ಸನ್ಮಿತ್ರರೇ, ರೋಟರಿ ಕುಟುಂಬ ವರ್ಗದವರೇ, ಇವತ್ತು ರೋಟರಿಗೆ ಒಂದು ಕಲ್ಚರಲ್ ಇವೆಂಟ್ ಅಂದರೆ ಒಂದು ಹಬ್ಬ ಇದ್ದಂಗೆ, ವರ್ಷಕ್ಕೆ ಒಂದ್ಸಲಿ ಬರುವಂಥ ಒಂದು ಹಬ್ಬ. ಎಲ್ಲ ರೋಟರಿಯ ಬಂಧುಗಳು ನಾವೆಲ್ಲ ಒಂದೆಡೆ ಸೇರಿ
ಒಂದು ಹಬ್ಬವನ್ನು ಆಚರಿಸುವಂಥದ್ದು ಪ್ರತಿ ವರ್ಷ. ರೋಟ್ರಿ ಕಲ್ಚರಲ್ ಇವೆಂಟ್ ಇರ್ಬೋದು, ರೋಟ್ರಿ ಸ್ಪೋರ್ಟ್ಸ್ ಇರ್ಬೋದು. ಅದು ಹೆಚ್ಚಾಗಿ ರೋಟ್ರಿ ಕಲ್ಚರಲ್ ಇವೆಂಟ್ ಅಂದ ತಕ್ಷಣ ಇಡೀ ಕುಟುಂಬವೇ. ರೋಟ್ರಿಯ ಇಲ್ಲಿ ಯಾರಾದರೂ ಒಬ್ರು ಯಜಮಾನರು ಇದ್ರೆ ಅವರ ಮಗ ಮಕ್ಕಳು ಅಥವಾ ಹೆಂಡತಿ ಇರ್ಬೋದು, ಲೇಡಿ ಲೂಟಿಯನ್ ಇದ್ರೆ ಅವರ ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಹಬ್ಬದಂಥ ವಾತಾವರಣ ಅಂತ ಒಂದು ವರ್ಷದಲ್ಲಿ ಸಿಗುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮನ ಉದ್ಘಾಟನೆಗೆ ನನ್ನನ್ನು ಕರೆದಿದ್ರು. ನಾನು ಭಾರಿ ಸಂತೋಷದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ್ದೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಕ್ರಮವನ್ನು ನನಗೆ ಉದ್ಘಾಟನಕ್ಕೆ ಕರೆದಿದ್ದಕ್ಕೆ ನನ್ನ ಇಡೀ ರೋಟರಿ ಕ್ಲಬ್ ಕೋಟಾ ಸಿಟಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ನಿಜವಾಗ್ಲೂ ನಮಗೆ ರೋಟ್ರಿ ಏನು ಕೊಡ್ತು ಅಂದಾಗ ನಾನು ಅನ್ಕೊಂತ ಇದ್ದೆ, ನಮ್ಗೆ ಏನಪ್ಪ ರೋಟ್ರಿ, ಎಲ್ಲಿಯ ಎನ್ನಾರಪುರ, ಎಲ್ಲಿಯ ಕೋಟಾ ಸಿಟಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಅಲ್ಲಿಂದ ಇಲ್ಲಿ ಬಂದು ಭಾಗವಹಿಸ್ಬೇಕಂದ್ರೆ ರೋಟ್ರಿ ಒಂದಿನ ಮಾತ್ರ ಸಾಧ್ಯ ಆಗೈತೆ. ಬೇರೆ ಏನೇ ಇದ್ರು ನಾನು ಇಷ್ಟು ದೂರದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅವಕಾಶನೇ ಸಿಗ್ತಿದ್ದಿಲ್ಲ. ನಾನೊಬ್ಬ ಮಧ್ಯಮ ವರ್ಗದ ಕೃಷಿಕ. ನಾವೇನು ಬೇರೆ ಏನು ಭಾರಿ ಆಡಂಬರದಿಂದ ಏನು ಮಾಡೋಂಥ ಸಂದರ್ಭದಲ್ಲಿ ರೋಟ್ರಿ ನಮ್ಮನ್ನು ಗುರುಸುತ್ತದೆ. ಆ ರೋಟ್ರಿಗೆ ಇರುವಂಥ ಶಕ್ತಿನೇ ಅದು. ಒಬ್ಬರನ್ನ ಬೆರೆಸುವಂಥದ್ದು, ಊರನ್ನ, ಒಂದು ಜಿಲ್ಲೆ ಇರ್ಬೋದು, ಇಲ್ಲಿ ಒಂದು ಫ್ರೆಂಡ್ಶಿಪ್ ಮತ್ತು ಫೆಲೋಶಿಪ್ ನಮ್ಮ ರೋಟ್ರಿ ದೇವಕನೇ ಅದು. ಅದರಂತೆ ಇವತ್ತು ಇಡೀ ಝೋನ್ 2ರ ಎಲ್ಲ ರೋಟ್ರಿಯ ಕ್ಲಬ್ಬಿನ ಎಲ್ಲ ಸದಸ್ಯರು ಇವತ್ತು ಬಂದಿದ್ದೀರಾ, ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಾ. ನಾನು ಕೇಳ್ತಾ ಇದ್ದೆ, ಪ್ರಕಾಶ್, ನನ್ನ ಸ್ನೇಹಿತರು ಚಂದ್ರಶೇಖರ್ ಮೆಂಡನ್ ಅವರು ನಾನು ಅಸಿಸ್ಟೆಂಟ್ ಗವರ್ನರ್ ಆದಾಗ ಅವರು ಹೇಳಿದ್ರು, ಅವ್ರು ಮೆಂಬರ್ಶಿಪ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದಂಥವ್ರು 21-22 MGRನ ಟೈಮ್ನಲ್ಲಿ. ಆ ಸಂದರ್ಭದಲ್ಲಿ ಅವರೆಲ್ಲ ನಮ್ಮ ಝೋನಿಗೂ ಸಹ ಬಂದಿದ್ದು ಮೆಂಬರ್ಶಿಪ್ ಡೆವಲಪ್ಮೆಂಟ್ನ ಕಾರ್ಯಕ್ರಮವನ್ನು ಮಾಡಬೇಕು ವಿನಯ್ ಅಂತೇಳಿ ಭಾರಿ ನಮ್ಮನ್ನು ಬಿಡ್ತಾನೆ ಇದ್ದಿಲ್ಲ. ಯಾಕೆ ಮೆಂಬರ್ಸ್ ಡೌನ್ ಆದರೂ ಬಿಡ್ತಾ ಇದ್ದಿಲ್ಲ. ಯಾಕೆ ಡೌನ್ ಆಗ್ತಾ ಇದೆ, ಇದನ್ನು ರೈಸ್ ಮಾಡಲೇಬೇಕು. ನನಗೇನು ಜ್ಞಾಪಕ ಇದ್ದಂಗಿದೆ, ಆ ವರ್ಷ ಅವರು ಕನಿಷ್ಠ 350ಕ್ಕೂ ಹೆಚ್ಚು ಮೆಂಬರ್ನ ಇಡೀ ನಮ್ಮ ಡಿಸ್ಟಿಕಲ್ಲಿ ಹೊಸದಾಗಿ ಸೇರ್ಪಡೆ ಮಾಡಿದಂಥದ್ದು. ಆ ಒಂದು ರೆಕಾರ್ಡ್ ಇನ್ನೂ ಮುಗ್ದಿಲ್ಲ. ಅಲ್ಲಿಂದ ನಡೆದಂಥ ಒಂದು ರೆಕಾರ್ಡ್ ಇವತ್ತಿನವರೆಗೂ ಬ್ರೇಕ್ ಮಾಡೋಕ್ಕಾಗಿಲ್ಲ. ಅತಿ ಹೈಯೆಸ್ಟ್ 2022 ಅಲ್ಲಿ ನಡೆದಂಥ ರೋಟ್ರಿ ಕ್ಲಬ್ಬಿಗೆ ನಡೆದಂಥ ಮೆಂಬರ್ಸ್ ಮತ್ತೆ ಹೊಸದಾಗಿ ಜಾಯ್ನ್ ಆಗಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಒಳ್ಳೆಯ ಉತ್ತಮ ರೆಕಾರ್ಡ್ ಇಟ್ಕೊಂಡಿದ್ದವರು. ಹಾಗೂ ನಿಮ್ಮ ಮುಂದಿನ ಝೋನ್ 2ನ ಗವರ್ನರು ಸ್ಪರ್ಧಿಯಾಗಿ ಅವರು ಇಲ್ಲೆಲ್ಲ ನಮ್ಮ ಝೋನ್ 2ನಲ್ಲಿ ಆಕಾಂಕ್ಷಿಯಾಗಿದ್ದಾರೆ. ಅವರಿಗೆ ನಮ್ಮ ಝೋನ್ 6ನ ಪರವಾಗಿ ನಾವೆಲ್ಲ ಸಂಪೂರ್ಣ ಬೆಂಬಲವನ್ನು ನಿಮಗೆ ಚಂದ್ರಶೇಖರ್ ನಿಮಗೆ ಕೊಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನಮಗೆಲ್ಲ ಗೊತ್ತಿದೆ, ಕಲ್ಚರಲ್ ಇವೆಂಟ್ ಅಂದ ತಕ್ಷಣ ಒಂದಷ್ಟು ಗೊಂದಲಗಳಂತ ಸಹಜ. ಯಾಕಂದ್ರೆ ಸಾಕಷ್ಟು ತಯಾರಿ ಮಾಡ್ಕೊಂಡು ಒಂದೊಂದು ತಿಂಗಳ ತಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಏನೋ ಒಂದು ಸಣ್ಣ ಒಂದು ದುಡುಕಿಂದನೋ, ಏನೋ ಒಂದು ಇಲ್ಲಿ ಜಡ್ಜ್ಗಳನ್ನು ಕೊಡೋ ಸಣ್ಣ ಸ್ಟೇಟ್ ತಪ್ಪನಿಂದನೋ ಏನೋ ನಮ್ಗೇನೋ ಒಂದು ಅನ್ಸ್ಬೋದು. ಯಾಕಂದ್ರೆ ನಾನು ಸ್ಪರ್ಧೆ ಮಾಡೋದು ನಾನು ಸರಿನೇ ಅಂತ ನನಗೆ ಅನ್ಸೋದು. ಯಾವುದೇ ಕಾರ್ಯಕ್ರಮ ಆಗಲಿ, ನಾನು ಭಾಷಣ ಮಾಡ್ತೇನೆ, ನನಗೆ ನಾನು ಮಾತಾಡಿದ್ರು ಸರಿ ಅಂತ ನನಗೆ ಅನ್ಸುತ್ತೆ. ಅದೇ ರೀತಿ ಆ ಸ್ಪರ್ಧಿಗಳಿಗೂ ಅಷ್ಟೇ ಮನೋಭಾವ ಇರುತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ಬಂದಿರೋದೆ ನಾನು ಮಾಡಿ ಸರಿ ಅನ್ನೋದು. ಯಾವುದೋ ಒಂದು ಸಣ್ಣ ಒಂದು ನ್ಯೂನತೆಯಿಂದನೋ, ಯಾವುದೋ ಒಂದು ಸ್ಟೆಪ್ಪಿಂದನೋ, ರಾಗದ ಸಂಯೋಜನೆಯಿಂದನೋ, ತಾಳದಿಂದನೋ, ಹಾಡದಲ್ಲಿ ದಿನಲ್ಲಿ ಅವರು ವಿಜೇತರಾಗ್ದಾನೆ ಇದ್ದಾಗ ದಯವಿಟ್ಟು ಯಾರು ಅನ್ಯತೆ ಭಾವಿಸ್ಬೋದು. ನಾವೆಲ್ಲರೂ ಒಂದೇ. ಇದು ರೋಟ್ರಿ ಕುಟುಂಬ. ಈ ಕುಟುಂಬ ಏನಂದ್ರೆ ನಾವಿಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ದೊಡ್ಡ ಒಂದು ವಿಷಯ. ಸೊ ಇವತ್ತು ನೋಡಿ, ಇವತ್ತು ನಲ್ಲಿ 35, 40, 45 ವರ್ಷ ದಾಟಿದವರು ಎಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಮಕ್ಕಳನ್ನ ಶಾಲೆಯಲ್ಲಿ ಹೋಗ್ತಾರೋ, ಕಾಲೇಜಲ್ಲಿ ಹೋಗಿ ಅವರು ಡ್ಯಾನ್ಸ್ ಹಾಡೋ ಕಲ್ಚರಲ್ ಇವೆಂಟ್ನ ಪ್ರೋಗ್ರಾಮ್ ಮಾಡೋದು. ಆದರೆ ನಮ್ಮಂಥ ಸೀನಿಯರ್ಸ್ ಅಥವಾ ಒಂದು 40 ದಾಟೋ ಅಂತಾರೋ, ಇಲ್ಲ 60 ದಾಟೋ ಅಂತಾರೋ ಎಲ್ಲಿ ಕಾರ್ಯಕ್ರಮವನ್ನು ಎಲ್ಲಿ ಹೋಗಿ ನಾವು ಡ್ಯಾನ್ಸ್ ಮಾಡೋಕ್ಕಾಗತ್ತಾ? ಎಲ್ಲರೂ ನಾವು ಒಂದು 60 ವರ್ಷ ಡ್ಯಾನ್ಸ್ ಮಾಡೋಕ್ಕಾಗತ್ತೆ? ಎಲ್ಲಿ ನಮಗೆ ಒಂದು ಅವಕಾಶ ಇದೆ. ನಾನು ಮೊನ್ನೆ ಝೋನ್ 6ನಲ್ಲಿ ಕಲ್ಚರಲ್ ಕಮಿಟಿ ಈ ಪ್ರೋಗ್ರಾಮಿಗೆ ನಾನು ಉದ್ಘಾಟನೆಗೆ ಹೋದಾಗ ಅಲ್ಲಿ ಒಬ್ಬರು ಅನ್ನಪೂರ್ಣೇಶ್ವರಿ ಬಸ್ KKB ಬಸ್ ಅಂತಿದೆ, ಅದ್ರ ಓನರು, ಅವರಿಗೆ 70+. ಆ ಮನುಷ್ಯ ಅವತ್ತಲ್ಲಿ ಬಂದು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸೋದು. ಒಬ್ಬ ದೊಡ್ಡ ಬಿಸ್ನೆಸ್ ಐಕಾನ್ ನಮ್ಮ ಭಾಗದಲ್ಲಿ. ಅವರು ಒಬ್ಬ ಒಳ್ಳೆ ಉದ್ಯಮಿ. ಅವ್ರು ಬಸ್ನ ಇಟ್ಕೊಂಡು ಟ್ರಾನ್ಸ್ಪೋರ್ಟ್ ಅಂಥವ್ರು ಸಹ ಇವತ್ತು ಬಂದಲ್ಲಿ ಕುಣಿಸ್ತಾರೆ ಅಂದ್ರೆ ಅದಕ್ಕೆ ರೋಟ್ರಿ ಮಾತ್ರ ಸಾಧ್ಯ. ಅವ್ರು ಬೇರೆ ಎಲ್ಲೂ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಆ ರೀತಿ ಒಂದು ಇಲ್ಲಿ ನಾವು ಸಾಂಸ್ಕೃತಿಕವನ್ನ, ಈ ಒಂದು ನಮ್ಮ ಕಲೆಯನ್ನ ಸ್ಪರ್ಧೆಯಾಗಿ ನೋಡ್ದಾನೆ ನಾವು ಇಲ್ಲಿ ಸ್ಪರ್ಧಿಯಾಗಿ ನಾನು ಬಂದಿದ್ದೀನಿ. ಆದರೆ ಇಲ್ಲಿ ಪಾರ್ಟಿಸಿಪೇಷನ್ನೇ ಮುಖ್ಯ. ನಿಮ್ಮ ಒಂದು ಕಲೆಯನ್ನು ತೋರಿಸಿದ್ದೀರಾ, ಅದಕ್ಕೆ ಬರುತ್ತೋ ಪ್ರೈಸ್ ಬರುತ್ತೋ ಬಿಡುತ್ತೋ ಯೋಚನೆ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅವನು ಪಾರ್ಟಿಸಿಪೇಷನ್ ಮಾಡೋಣ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಇದನ್ನು ಸಕ್ಸಸ್ ಆಗಬೇಕು. ಒಳ್ಳೆ ಕಾರ್ಯಕ್ರಮಕ್ಕೆ ಹೆಸರು ಬರಬೇಕು, ನಿಮ್ಮ ಝೋನಿಗೆ ಹೆಸರಾಗಬೇಕು. ನಾವು ಸಣ್ಣ ಊರಿನಲ್ಲಿ ಶೃಂಗೇರಿ ಅಂತ ಒಂದು ತಪಭೂಮಿಯಲ್ಲಿ ನಾವು ಡಿಸ್ಟಿಕ್ನ ಕಲ್ಚರಲ್ ಇವೆಂಟ್ ಚೇರ್ನ ಇದೇ ನವೆಂಬರ್ 23ನೇ ತಾರೀಕು ನಡೆಸ್ತಾ ಇದ್ದೀವಿ. ಒಂದು ಸಣ್ಣ ಕ್ಲಬ್ಬು, ಸಣ್ಣ ಊರು. ಆ ಕ್ಲಬ್ನಲ್ಲಿ ಸಹ ನಾವು ಒಂದು ಆಯೋಜನೆ ಮಾಡುವ ಜಿಲ್ಲಾ ಕಾರ್ಯಕ್ರಮನ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತಾ ಇದ್ದೀವಿ. ತಮ್ಮ ಝೋನ್ನ ಎಲ್ಲ ಸಹಕಾರ ಬೇಕು. ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಗೆದ್ದಂಥ ಮೊದಲನೇ ಬಹುಮಾನ ಪಡೆದಂಥವ್ರಿಗೆ ಮಾತ್ರ ಆ ಜಿಲ್ಲೆಯ ಸ್ಪರ್ಧೆಗೆ ನೀವು ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶ ಸಿಗುತ್ತೆ. ಹಾಗಾಗಿ ಎಲ್ಲರೂ ಅತ್ಯುತ್ತಮವಾಗಿ ಸ್ಪರ್ಧೆಯನ್ನು ನೀವು ಭಾಗವಹಿಸಬೇಕು, ಉತ್ತಮವಾಗಿ ಸ್ಪರ್ಧೆಯಲ್ಲಿ ನಿಮ್ಮ ತೊಡಗಿಸ್ಕೊಬೇಕು ಅಂತ ಹೇಳ್ತಾ
ಇದೇ ತನ್ನ ಸ್ನೇಹಿತರು ಸತೀಶ್ ಪೂಜಾರಿ ಅವರು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ಉಡುಪಿ ಜಿಲ್ಲೆಯ ಅಧ್ಯಕ್ಷರಿಗೆ ನಿನ್ನೆ ದಿನ ಕನ್ನಡ ರಾಜ್ಯೋತ್ಸವ ಪ್ರತಿಷ್ಠಿತ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ನಮ್ಮ ರೋಟರಿ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಿಮ್ಮ ಸೇವೆ, ಕನ್ನಡ ನಾಡು ನುಡಿಗೆ ಸೇವೆ ಇನ್ನೂ ಮುಂದುವರಿಯಲಿ, ನೀವು ರಾಜ್ಯ ಪ್ರಶಸ್ತಿಯನ್ನು ತಗೊಳ್ಳೋಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಶುಭ ಹಾರೈಸ್ತೇನೆ. ಇವತ್ತು ಸಾಕಷ್ಟು, ಇವತ್ತು ಝೋನ್ ಅಂದರೆ ಕಲ್ಚರಲ್ ಇವೆಂಟ್ ಅಂತ ಅಷ್ಟೇ ಯಾವುದೇ ಇರ್ಬೋದು, ಇವತ್ತು ಒಗ್ಗೂಡಿಕೆ ಇರ್ಬೋದು. ನಾವು ಈ ಒಂದು ರೋಟ್ರಿ ಅಂದ್ರೇ ಅಷ್ಟೇ. ಇವತ್ತು ಬೆಳಿಗ್ಗೆ ನಾನು ಟಿಫನ್ ಮಾಡೋಕ್ಕೆ ಬಂದಾಗಲೂ ಅಂತೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದೀರಾ, ಸ್ಟೇಜ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನನಗೆ ಚಂದ್ರಶೇಖರ್ ಸರ್ ಹೇಳ್ತಾ ಇದ್ರು, ಆಮೇಲೆ ನಮ್ಮ ಶ್ಯಾಮ್ ಸುಂದರ್ ನೇರಿ ಸರ್ ಹೇಳ್ತಾ ಇದ್ರು, ನಾವು ಇಲ್ಲಿ ಕಾಂಪಿಟೇಷನ್ ಅನ್ನೋದು ನಿಮಗೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ರೀತಿಯಲ್ಲಿ ಕಾಂಪಿಟೇಷನ್ ಆಗುತ್ತೆ. ಅಷ್ಟು ಉತ್ಕೃಷ್ಟವಾಗಿ ಒಂದೂವರೆ ತಿಂಗಳಿಂದ ತಯಾರಿ ಮಾಡ್ಕೊಂಡು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನೀವು ಸಂಜೆ ತನಕ ಇರಬೇಕು, ನೋಡಬೇಕು, ನಮ್ಮ ಕಾರ್ಯಕ್ರಮ ನೋಡಬೇಕು ಅಂತ ಹೇಳಿದ್ರು. ಖಂಡಿತ ನಾನು ಸಂಜೆ ತನಕ ಇಲ್ಲಿ ಇರ್ತೀನಿ. ನೀವು ಎಲ್ಲ ರೀತಿಯಲ್ಲಿ ತಯಾರಿ ಮಾಡಿದ್ದೀರಾ, ಒಳ್ಳೆಯದಾಗಲಿ. ಉತ್ತಮವಾಗಿ ಭಾಗವಹಿಸುವ ಮೂಲಕ ಹೆಚ್ಚು ಹೆಚ್ಚು ರೋಟ್ರಿಯಲ್ಲಿ ತೊಡಗಿಸ್ಕೊಳ್ಳಿ. ಬರೀ ರೋಟ್ರಿ ಸೇವೆ ಒಂದೇ ಅಲ್ಲ, ನಮ್ಗೆಲ್ಲರೂ ಅಷ್ಟೇ ಬರೀ ರೋಟ್ರಿ ಸೇವೆ ಮಾಡ್ಕೊಂಡಿರ್ತೀವಿ. ಅಲ್ಲಿ ಸರ್ವಿಸ್ ಮಾಡ್ತೀವಿ, ಇಲ್ಲಿ ಹೋದ್ವಿ, ಅಧ್ಯಕ್ಷರು 1 ವರ್ಷ, ಕಾರ್ಯದರ್ಶಿಗಳಿಗೆ ಬಿಡುವಿಲ್ಲ ಅಂತ ಸೇವೆಯಲ್ಲಿ. ಅದ್ರ ಜೊತೆಗೆ ನಾವು ನಮ್ಮನ್ನ ತನವನ್ನು ಎಲ್ಲಿ ತೋರಿಸೋದು, ನನ್ನ ಪ್ರತಿಭೆಯನ್ನು ಎಲ್ಲಿ ತೋರಿಸೋದು, ನನಗೆ ಬೇಕಾದಂಥ ನಮ್ಮ ಕುಟುಂಬಕ್ಕೆ ಬೇಕಾದಂಥ ಒಂದು ಶಾಂತಿ, ಒಂದು ಏನೋ ಒಂದು ಸಮ್ಮಿಲನ ಅಂತ ಆಗುವಂಥ ಕಾರ್ಯಕ್ರಮ ಅಂದರೆ ಕಲ್ಚರಲ್ ಇವೆಂಟ್. ಇವತ್ತು ಬರೀ ಸೇವೆಯ ಜೊತೆಗೆ ನಾವು ಸಾಂಸ್ಕೃತಿಕವಾಗೂ ಸಹ ಇವತ್ತು ಎಷ್ಟು ಒಂದು ಉನ್ನತ ಮಟ್ಟದಲ್ಲಿ ರೋಟರಿ ಸಂಸ್ಥೆ ಇದೆ ಅಂದರೆ, ಆ ಒಂದು ಸ್ಪರ್ಧೆಗಳ ಕಾಂಪಿಟೇಷನ್ ನೋಡಿಬಿಟ್ರು ನಾನೆಲ್ಲೋ ರಾಜ್ಯ ಮಟ್ಟದಲ್ಲೋ ಇಲ್ವಾ ಯಾವುದೋ ಒಂದು ರಾಷ್ಟ್ರ ಮಟ್ಟದಲ್ಲಿ ಯಾವುದೋ TV ಕಾರ್ಯಕ್ರಮದಲ್ಲಿ ಎಲ್ಲೋ ಡ್ಯಾನ್ಸ್ ನೋಡೋ ಅಷ್ಟು ನಮ್ಗೆ ರೋಮಾಂಚನ ಆಗುತ್ತೆ. ನಮ್ಗೆ ರೋಮ ಅಲ್ಲ ಎದ್ದು ನಿಲ್ಲುವಂಥ ರೀತಿಯಲ್ಲಿ ಅಷ್ಟು ಅತ್ಯುತ್ತಮವಾಗಿ ಡ್ಯಾನ್ಸ್ನ ಮಾಡ್ತಾರೆ, ಅತ್ಯುತ್ತಮವಾದ ಸಂಗೀತವನ್ನು ಡ್ಯಾನ್ಸ್ ಮಾಡ್ತಾರೆ. ನಿಜವಲ್ಲೂ ಪ್ರತಿಭೆ ನಮ್ಮಲ್ಲೂ ಇದೆ. ನಮ್ಮಂಥ ರೋಟರಿ ಸಂಸ್ಥೆ ಅಂತೇಳಿ ಏನಾರೋ ಇವಾಗ ಅವಕಾಶ ಕೊಟ್ಟರೆ ಎಲ್ಲರೂ ನಿಜವಲ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ನೀಡುವಂಥ ಒಂದು ಹೆಗ್ಗುರುಕೆ ರೋಟರಿ ಸಂಸ್ಥೆಗಿದೆ. ರೋಟರಿ ಸಂಸ್ಥೆ ಬರೀ ಸೇವೆಗಲ್ಲ, ಎಲ್ಲ ರೀತಿಯಲ್ಲೂ ಅದನ್ನ ಕಲ್ಚರಲ್ ಇವೆಂಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ನಾವು ಎಲ್ಲ ರಂಗದಲ್ಲೂ ನಾವು ಸ್ಪರ್ಧೆ ಒಳಗಾಗಿ ನಾವು ಇರುವಂಥದ್ದು. ಇವತ್ತು ರೋಟರಿ ಸಂಸ್ಥೆಗೆ ಇಡೀ ದೇಶದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇವತ್ತು ಒಂದು ಸೇವಾ ಸಂಸ್ಥೆಯಾಗಿ ರಾಷ್ಟ್ರದ ಪ್ರಪಂಚದಲ್ಲಿ ನಂಬರ್ 1 ಸಂಸ್ಥೆಯಾಗಿ ಗುರುತಿಸಿದ ಕಾರಣ ನಿಮ್ಮಂತರ ಸದಸ್ಯರ ಸೇವಾ ಮನೋಭಾವನೆ. ಯಾವುದೋ ನಾವು ಪ್ರತಿಫಲಾಂಶ ಇಲ್ದೇನೆ ನಾವು ಸೇವೆ ಮಾಡುವಂಥ ರೀತಿ ಇವತ್ತು ನಮ್ಮನ್ನೆಲ್ಲರನ್ನು ಒಗ್ಗೂಡಿಸಿದೆ. ಇವತ್ತು ಎಷ್ಟೋ ಜನ ಇವತ್ತು ಏನೂ ಇಲ್ಲ ಅಂದ್ರೆ ಬೇರೆ ಯಾವ ಕಾರ್ಯಕ್ರಮ ಬೇರೆ ರೋಟರಿ ಅಂತಷ್ಟೇ ಒಗ್ಗೂಡುವಂಥ ಒಂದು ಕಾರ್ಯಕ್ರಮ ಇದೆ ಇವತ್ತು. ಅದು ಹೆಚ್ಚಾಗಿ ನಿಮ್ಮ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ರೋಟರಿ ಅಂದರೆ ಅದೊಂದು ದೊಡ್ಡ ಒಂದು ಧ್ಯೇಯವಾಕ್ಯ. ನಿಮ್ಮ ಉಡುಪಿ ಜಿಲ್ಲೆಯ ಈ ಭಾಗದ ನೀವೆಲ್ಲ ನಿಮ್ಮ ರೋಟರಿಗೆ ಕೊಟ್ಟಿರುವಂಥ, ನೀವು ಕೊಡುವಂಥ ಆ ಬೆಲೆಯಿಂದ ನಮ್ಮಂಥ ಸಣ್ಣ ಝೋನ್ಗಳಿಗೆ ನಮಗೆ ಏನೋ ಒಂದು ಇನ್ಸ್ಪಿರೇಷನ್. ನಮ್ಮ ಭಾಗದಲ್ಲಿ ಭಾರಿ ಏನು ರೋಟರಿ ನಡೆಯಲ್ಲ, ಚಿಕ್ಕಮಗಳೂರು ಜಿಲ್ಲೆ ಅಂತ ಭಾಗದಲ್ಲಿ ಭಾರಿ ಏನು ದೊಡ್ಡ ಮಟ್ಟದಲ್ಲಿ ರೋಟರಿ ನಡೆದೇ ಇದ್ರು, ನೀವು ಕೊಡುವಂಥ ಇಲ್ಲಿಯ ಒಂದು ಕಾಂಪಿಟೇಷನ್ ಇರ್ಬೋದು, ಇಲ್ಲಿ ಕೊಡುವಂಥ ಆ ರೋಟರಿಗೆ ಕೊಡುವಂಥ ದೇಣಿಗೆ ಇರ್ಬೋದು, TRF ಇರ್ಬೋದು, ಎಲ್ಲದನ್ನು ನೀವು ಉಡುಪಿ ಡಿಸ್ಟ್ರಿಕ್ಟ್ ಜಿಲ್ಲೆ ಅತ್ಯಂತ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರ ನಮಗೂ ಸಹ ಆ ರೋಟರಿಯಲ್ಲಿ ಭಾಗವಹಿಸಬೇಕು, ನಾವು ಏನಾರು ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ರಂಗೋಲಿ ಸ್ಪರ್ಧೆ ಅಲ್ಲಿ ಆರಂಭ ಆಗ್ತಿದೆ. ದಯವಿಟ್ಟು ರಂಗೋಲಿಗೆ ಹೆಸರು ಕೊಟ್ಟವರು ಕೂಡಲೇ ಹೋಗ್ಬೇಕಂತೇಳಿ ಕೇಳಿಕೊಳ್ತೇನೆ. ಅದೇ ರೀತಿ ಡ್ರಾಯಿಂಗ್ ಸ್ಪರ್ಧೆ ಕೂಡ ಆರಂಭ ಆಗಿದೆ. ಮತ್ತೆ ರಿಜಿಸ್ಟ್ರೇಷನ್ಸ್ ಕೌಂಟ್ರಲ್ಲಿ ಶಬ್ದ ಬರ್ತಾ ಇದೆ, ದಯವಿಟ್ಟು ಅಲ್ಲಿ ಮ್ಯಾನೇಜ್ ಮಾಡಬೇಕು. ಇಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಇದೆ. ಈಗ ನಮ್ಮನ್ನು ಉದ್ದೇಶದಲ್ಲಿ ಮಾತನಾಡಲಿಕ್ಕಿದ್ದಾರೆ ಈ ವಿವೇಕ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಜಗದೀಶ್ ನಾವ್ರು. ನಾವು ನಮ್ಮ ಕ್ಲಬ್ನವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಅವರ ಟೇಬಲಿಗೆ ಹೋದಾಗ ಬಹಳ ನಗುಮೊಗದಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಬಹಳ ಪ್ರೀತಿ ಆದರವನ್ನು ತೋರುವವರು. ಈ ವಿವೇಕ ವಿದ್ಯಾಸಂಸ್ಥೆಯನ್ನು ಬಹಳಷ್ಟು ವರ್ಷಗಳಿಂದ ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಶಿಸ್ತಿನ ಸಿಪಾಯಿ ಕೂಡ ಹೌದು ಅವರು. ಶಿಸ್ತಿಗೆ ಹೆಸರುವಾಸಿಯಾದಂಥ ವಿದ್ಯಾಸಂಸ್ಥೆಯಲ್ಲಿ ಈ ವರ್ಷ ಅವರು ಶಿಸ್ತಿನ ಪ್ರಾಂಶುಪಾಲರನ್ನು ನಾವು ಈ ಭಾಗದಲ್ಲಿ ನೋಡ್ಕೊಳ್ತಾ ಇದ್ದೇವೆ. ಈಗ ಜಗದೀಶ್ ನಾವ್ರು ನಮ್ಮನ್ನು ಉದ್ದೇಶಿಸಿ ನೀವು ಮಾತನಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ರೋಟರಿ ಕ್ಲಬ್ 3182 ಅಧ್ಯಕ್ಷರಾದ ಪ್ರಕಾಶ್ ಹಂದಟ್ಟು ಅವರೇ, ಉದ್ಘಾಟಕರಾಗಿ ಒಳ್ಳೆಯ ಒಂದು ಸಲಹೆ ಸೂಚನೆಯನ್ನು ವಿಷಯಗಳನ್ನು ಹಂಚಿಕೊಂಡಿರುವಂಥ ವಿನಯ್ ಸರ್ ಅವರೇ, ನಮ್ಮೆಲ್ಲ ವೇದಿಕೆಯಲ್ಲಿರುವಂಥ ರೋಟರಿ ಮಿತ್ರರೇ, ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ರೋಟರಿ ಬಂಧುಗಳೇ, ಇವತ್ತು 3182 ಇದರ ಒಂದು ಸಾರಥ್ಯದಲ್ಲಿ ನಡೆಯುವ ಈ ಸಾಂಸ್ಕೃತಿಕ ಸ್ಪರ್ಧೆ ರಾಗ ಸಂಗಮ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ. ನಮ್ಮ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮ ಮಾಡೋದು ಕೂಡ
ನಾವು ತುಂಬ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇವೆ. ಆದರೆ ಡಾಕ್ಟರ್ ಗಣೇಶ್ ಸರ್ ಹೇಳಿದಾಗೆ ಸ್ವಚ್ಛತೆ ಬಗ್ಗೆ ಒಂದು ಒತ್ತು ನೀಡಿ ಹೇಳಿರುವಂಥದ್ದು ಸತ್ಯ. ಸ್ನೇಹಿತರೆ, ರೋಟ್ರಿ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ಸಂಸ್ಥೆ, ಸೇವಾ ಹಿ ಪರಮೋ ಧರ್ಮ ಅನ್ನುವ ಧ್ಯೇಯದ ಅಡಿಯಲ್ಲಿ ಇದು ರೂಪಿತಗೊಂಡ ಈ ಸಂಸ್ಥೆಯಲ್ಲಿ ನಿಮ್ಮಂಥವರು ಲಕ್ಷಗಟ್ಟಲೆ ಜನ ಬೇರೆ ಬೇರೆ ಭಾಗದಲ್ಲಿ ಒಂದಿಷ್ಟು ಕೈಂಕರ್ಯವನ್ನು ತಮ್ಮ ದೈನಂದಿನ ಬದುಕಿನೊಂದಿಗೆ ಮಾಡ್ತಾ ಇರುವುದು ಕಂಡುಬಂದಿದೆ. ಸೇವೆ ಅಂತ ಹೇಳಿದರೆ ಬರೀ ಆರ್ಥಿಕವಾದ ಸಹಾಯ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಸಾಮಾಜಿಕ ಸೇವೆ ಇರುತ್ತೆ, ಹಾಗೆ ಧಾರ್ಮಿಕ ಸೇವೆ ಇರುತ್ತೆ, ಸಾಂಸ್ಕೃತಿಕ ಸೇವೆ ಕೂಡ ಮಾಡ್ಬೋದು. ಆ ನಿಟ್ಟಿನಲ್ಲಿ ಸಮಾಜ ನಮ್ಮನ್ನು ಗುರುತಿಸುತ್ತೆ ಅಂತ ಹೇಳಲಿಕ್ಕೆ ಉತ್ತಮವಾದ ನಿದರ್ಶನ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಮಿತ್ರರಾದ ಸತೀಶ್ ಪೂಜಾರಿ ಅವರೇ ಸಾಕ್ಷಿ. ಯಾಕಂತ ಹೇಳಿದರೆ ಸೇವೆಯನ್ನು ಅದು ಸಮಾಜ ಗುರುತಿಸುತ್ತೆ, ವ್ಯವಸ್ಥೆ ಗುರುತಿಸುತ್ತೆ. ಆದರೆ ಗುರುತಿಸುತ್ತೆ ಅನ್ನೋದಕ್ಕೆ ಮಾಡೋದಲ್ಲ, ಆದರೆ ನಾವು ಮಾಡ್ತಾ ಹೋದಾಗ ಗುರುತಿಸುತ್ತೆ. ಆ ನಿಟ್ಟಿನಲ್ಲಿ ಈ ರೋಟರಿ ಕ್ಲಬ್ ತನ್ನದೇ ಆದ ಕೈಂಕರ್ಯವನ್ನು ಅಂದಿನಿಂದ ಇಂದಿನವರೆಗೂ ಮಾಡ್ತಾಯಿದೆ. ಈ ರೋಟರಿ ಕ್ಲಬ್ಗೆ ಮತ್ತು ನಮಗೆ ಸಂಸ್ಥೆಗೆ ಅವಿನಾಭಾವ ಒಂದು ಸಂಬಂಧ ಇದೆ. ಅದರ ಜೊತೆಯಲ್ಲಿ ಇವತ್ತು ನಡೆಯುವ ಈ ಕಾರ್ಯಕ್ರಮ ರಾಗ ಸಂಗಮ ಅನ್ನುವಂಥದ್ದು ಈ ವಲಯಕ್ಕೆ ಬರುವ ಬೇರೆ ಬೇರೆ ರೋಟರಿ ಕ್ಲಬ್ನ ಸದಸ್ಯರ ಒಂದು ಈ ವೇದಿಕೆಯಲ್ಲಿ ನಡೆಯುವಂಥ ಸಾಂಸ್ಕೃತಿಕ ಈ ಸ್ಪರ್ಧೆ ನಡೀತದೆ. ಸ್ನೇಹಿತರೆ, ಇದು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂತಹ ಎಲ್ಲ ಅವಕಾಶ ಇವಾಗ ಸಿಗುತ್ತೆ. ಆದರೆ ನಮ್ಮ ಕಾಲದಲ್ಲಿ ಆ ಅವಕಾಶ ಕಡಿಮೆ, ಮತ್ತು ಅದಕ್ಕೆ ಸರಿಯಾಗಿ ರಕ್ಷಕರು ಕೂಡ ಪಾಪ ಅವರ ಕಷ್ಟವೇ ಹೆಚ್ಚಾಗಿರುತ್ತೆ. ಆದರೆ ಈಗ ಎಲ್ಲ ಹಣವನ್ನು ವ್ಯಯಿಸಿ ವಿದ್ಯಾರ್ಥಿಗಳಿಗೆ ತಮ್ಮ ಮಕ್ಕಳಿಗೆ ಪೂರಕ ವ್ಯವಸ್ಥೆಯನ್ನು ಮಾಡಿಕೊಡುವ ಹಂತಕ್ಕೆ ನಮ್ಮ ರಕ್ಷಕರು ತಲುಪಿದ್ದಾರೆ. ಆದರೆ ಈ ವಯಸ್ಕರವರು ಅಥವಾ ನಿಮಗೆಲ್ಲ ಇದು ಒಂದು ಅವಕಾಶ, ಸುವರ್ಣ ಅವಕಾಶ. ಯಾಕಂತ ಹೇಳಿದರೆ ವಿದ್ಯಾರ್ಥಿ ಜೀವನದಲ್ಲಿ ಸಿಕ್ಕಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದೊಂದು ಅವಕಾಶ. ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸ್ಪರ್ಧೆ ಅನ್ನುವಂಥದ್ದು ಇವಾಗಲೇ ಗಣೇಶ್ ಸರ್ ಹೇಳಿದಾಗೆ ಇದನ್ನು ಸ್ಪರ್ಧೆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತ ಹೇಳ್ತೇವೆ. ಕ್ರೀಡಾ ಸ್ಫೂರ್ತಿಯನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಸೋಲು ಮತ್ತು ಗೆಲುವು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ. ಸೋಲು ಅನ್ನುವಂಥದ್ದು ಅಂತಿಮ ಅಲ್ಲ, ಗೆಲುವು ಶಾಶ್ವತ ಅಲ್ಲ. ಸೋತವ ನಾಳೆ ಗೆಲ್ತಾನೆ. ಇವತ್ತು ಗೆದ್ದವ ಯಾವಾಗಲೂ ಗೆಲ್ಲಬೇಕಂತ ಇಲ್ಲ. ಯಾಕಂತ ಹೇಳಿದರೆ ಮೊನ್ನೆ ಆದ ಆಸ್ಟ್ರೇಲಿಯಾ ಮತ್ತು ಭಾರತದ ವಿಮೆನ್ಸ್ ಕ್ರಿಕೆಟ್ ಇದರಲ್ಲಿ ಅತ್ಯಂತ ಬಲಿಷ್ಠ ಟೀಮು ಆಸ್ಟ್ರೇಲಿಯಾ. ಯಾವಾಗಲೂ ಅವರಿಗೆ ಸೋಲು ಅನ್ನೋದೇ ಇಲ್ಲ, ಆದರೆ ಮೊನ್ನೆ ಸೋತಿದ್ದಾರೆ. ನಾವು ಯಾವಾಗಲೂ ಅವರೆದುರು ಸೋಲ್ತಾ ಇರೋದು, ಆದರೆ ಮೊನ್ನೆ ಗೆದ್ದಿದ್ದೇವೆ. ಆದ್ದರಿಂದ ಗೆಲುವು ಮತ್ತು ಸೋಲು ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ನೀವು ಇವತ್ತು ಸ್ಪರ್ಧಿಸಿದಾಗ ನಿಮಗೆ ಎಲ್ಲಾದರೂ ಈ ಜಡ್ಜ್ಮೆಂಟಲ್ಲಿ ನಿಮಗೆ ತೊಂದರೆ ಅಥವಾ ನಿಮಗೆ ಅದರ ಬಗ್ಗೆ ಏನಾದರೂ ಆದರೆ ಅದನ್ನು ಅಲ್ಲೇ ಬಿಟ್ಬಿಡಿ, ಯಾವುದೇ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ, ಈ ರೋಟರಿ ಕ್ಲಬ್ ಅನ್ನುವಂಥದ್ದು ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ರಹದಾರಿ ಆಗಿರುತ್ತೆ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಇದಕ್ಕೆ ಒಂದು ವ್ಯತ್ಯಾಸ ಇದೆ ಸ್ನೇಹಿತರೆ. ವ್ಯಕ್ತಿ ಒಳ್ಳೆಯ ಒಂದು ವ್ಯಕ್ತಿತ್ವ ಇದ್ದರೆ ಆ ವ್ಯಕ್ತಿ ತೀರಿ ಹೋದ ನಂತರ ಕೂಡ ಆ ವ್ಯಕ್ತಿತ್ವ ಹಾಗೆ ಉಳಿತದೆ. ನಾವು ಇವಾಗಲೇ ಎಷ್ಟೋ ಜನರ ಕೇಳ್ಕಾರಂತರ ಬಗ್ಗೆ ಇವಾಗಲೂ ಹೇಳ್ತಾ ಇದ್ದೇವೆ. ಆದ್ದರಿಂದ ವ್ಯಕ್ತಿತ್ವ ಒಳ್ಳೆಯದಿದ್ದರೆ ವ್ಯಕ್ತಿ ತೀರಿ ಹೋದ ನಂತರ ಕೂಡ ಒಳ್ಳೆಯ ವ್ಯಕ್ತಿತ್ವ ಇದ್ದಾಗ ನಮಗೆ ಅದನ್ನು ನೆನಪಿಸ್ಕೊಳ್ತಾರೆ. ಅದೇ ಒಳ್ಳೆಯ ವ್ಯಕ್ತಿತ್ವ ಇಲ್ಲದೇ ಇದ್ದರೆ, ವ್ಯಕ್ತಿತ್ವನ ರೂಪಿಸ್ಕೊಳ್ದೇ ಇದ್ದರೆ ವ್ಯಕ್ತಿ ಇದ್ದಾಗಲೂ ಕೂಡ ಸತ್ತಂತೆ. ಆದ್ದರಿಂದ ಒಳ್ಳೆಯ ವ್ಯಕ್ತಿತ್ವನ ರೂಪಿಸ್ಕೊಳ್ಳಿಕ್ಕೆ ಈ ರೋಟರಿ ಅನ್ನುವಂಥದ್ದು ಒಳ್ಳೆಯ ಒಂದು ಅವಕಾಶ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಳ್ಳಲಿ. ಕಾರ್ಯಕ್ರಮದಲ್ಲಿ ನೀವು ಎಲ್ಲ ಭಾಗವಹಿಸಿ ಅಥವಾ ಪ್ರೋತ್ಸಾಹವನ್ನು ಮಾಡಿ, ಅದ್ರ ಜೊತೆಯಲ್ಲಿ ಸ್ವಚ್ಛತೆ ಕೂಡ ನಾವು ಆವಾಗಲೇ ಹೇಳಿದಾಗ ಒಂದಿಷ್ಟು ಗಮನವನ್ನು ಹರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಧನ್ಯವಾದಗಳು ಸರ್. ನಿಮ್ಮ ಈ ಪ್ರೀತಿ, ಪ್ರೋತ್ಸಾಹ ಮತ್ತು ಸಹಕಾರ ಹೀಗೆ ಮುಂದುವರಲಿ ಅಂತೇಳಿ ನಾವಾದರೂ ಭಾವಿಸಿದ್ದೇವೆ. ರೋಟರಿ ಕ್ಲಬ್ ಕೋಟಾ ಸಿಟಿ ಈ ವಿದ್ಯಾಸಂಸ್ಥೆ ಮತ್ತು ನಿಮಗೆ ಯಾವಾಗಲೂ ಚಿರಣಿಯಾಗಿರ್ತಿದ್ದ ಮಾತುಗಳನ್ನ ಹೇಳ್ತಾ
ರೋಟರಿನ ವೆಂಕಟೇಶಾಚಾರ್ಯ ಅವರು ದಯವಿಟ್ಟು ಡ್ರಾಯಿಂಗ್ ಕಾಂಪಿಟಿಷನ್ ವಿಭಾಗವನ್ನು ಮ್ಯಾನೇಜ್ ಮಾಡಬೇಕು. ಅಲ್ಲಿ ರಂಗೋಲಿಯನ್ನ ಡಾಕ್ಟರ್ ಶಶಿಕಲಾ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ. ನೀವು ಡ್ರಾಯಿಂಗ್ ಕಾಂಪಿಟಿಷನ್ ವಿಭಾಗವನ್ನ ಮ್ಯಾನೇಜ್ ಮಾಡಬೇಕು. 10ವರೆಗೆ ಶಾರ್ಪ್ ಸ್ಟಾರ್ಟ್ ಮಾಡಿ ಅದನ್ನ ನಿರ್ವಹಿಸಬೇಕಂತೇಳಿ ಕೇಳ್ಕೊಳ್ತಿದ್ದೇನೆ. ಇದೀಗ ನಮ್ಮ ವಲಯದ ಸಹಾಯಕ ಗವರ್ನರ್ ಹಾಗೂ ನಮ್ಮ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರೋಟರಿಯನ್ ಶ್ಯಾಮ್ ಸುಂದರ್ ನೈರಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಹಾಜರಾದ ಮುಖ್ಯ ಅತಿಥಿಗಳೇ, ನಮ್ಮ ಝೋನಿನ ಪಾಸ್ಟ್ ಎಜಿ, ರೋಟರಿ ಮಿತ್ರರೇ, ಹ್ಯಾಂಡ್ಸ್ ಅಂಡ್ ಹೆಡ್ಸ್, ಝೋನಲ್ ಟ್ರೈನರ್ ಸತೀಶ್ ಶೆಟ್ಟಿ, ಝೋನಲ್ ಸೆಕ್ರೆಟರಿ ಜಗದೀಶ್, ಆಗಮಿಸಿದ ಎಲ್ಲ ಆಮಂತ್ರಿತರೆ, ಇದು ಮಾತನಾಡುವ ಹೊತ್ತಲ್ಲ, ಸ್ಪರ್ಧೆಗಳ ಹೊತ್ತು. ಅದಕ್ಕಾಗಿ ಈಗಾಗಲೇ ಸಮಯ ಬಹಳಷ್ಟು ಮುಗಿದಿದೆ. ಮೊದಲಿಗೆ ನನ್ನ ಹೋಮ್ ಕ್ಲಬ್ ರೋಟರಿ ಕ್ಲಬ್ ಕೋಟ ಸಿಟಿಯ ಅಧ್ಯಕ್ಷರು ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸುತ್ತೇನೆ. ಯಾಕಂತ ಹೇಳಿದ್ರೆ ಒಳ್ಳೆ ಸಾಂಸ್ಕೃತಿಕ ಸ್ಪರ್ಧೆ ರಂಗ ಸಂಗಮವನ್ನ ಆಯೋಜನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ಮನಪೂರ್ವಕವಾಗಿ ಕೃತಜ್ಞತೆ ಅರ್ಪಿಸುತ್ತೇನೆ. ಝೋನಲ್ ಕೋರ್ಡಿನೇಟ್ ಆಗಿ ನಾನು ಡಾಕ್ಟರ್ ಗಣೇಶನ್ನ ನೇಮಕ ಮಾಡಿದೆ. ಅದಕ್ಕೆ ಒಳ್ಳೆಯ ಒಂದು ಉತ್ತಮ ಬೆಂಬಲವನ್ನ ಸಹ ನೀಡಿ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಅರ್ಪಿಸುತ್ತೇನೆ. ಸ್ನೇಹಿತರೆ, ಸ್ಪರ್ಧೆ ಅಂದಾಗ ಸೋಲು ಗೆಲುವು ಒಂದು ಸಾಮಾನ್ಯ. ಯಾರು ಸೋಲ್ತಾರೆ ಗೆಲ್ತಾರೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಈ ಒಂದು ವೇದಿಕೆ ಅವರ ಒಂದು ಪ್ರತಿಭೆಗಳನ್ನ ಅನಾವರಣ ಮಾಡುವ ಒಂದು ವೇದಿಕೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಸೋಲ್ದೆ ಅಂತ ಹೇಳಿ. ಅದೇ ರೀತಿ ಒಳ್ಳೆ ಜಡ್ಜಸ್ ಅನ್ನ ನಾವು ನಿಮ್ಗೆ ಕೊಟ್ಟಿದ್ದೇವೆ. ಅದೇ ರೀತಿ ಒಂದು ದೂರದೃಷ್ಟಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಝೋನ್ ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುದು ಮಧ್ಯಾಹ್ನ ಮೇಲೆ. ಬಟ್ ಈ ವರ್ಷ ಏನ್ ಮಾಡಿದ್ದೇವೆ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಈ ಒಂದು ಸಾಂಸ್ಕೃತಿಕ ಸ್ಪರ್ಧೆಯನ್ನ ಆಯೋಜನೆ ಮಾಡಿರ್ತೇವೆ. ಈ ಒಂದು ಮೊಟ್ಟ ಮೊದಲ ಬಾರಿಗೆ ನಮ್ಮ ಝೋನ್ ನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಗಲಿನಲ್ಲಿ ಆಯೋಜನೆ ಮಾಡಿದ ರೋಟರಿ ಕ್ಲಬ್ ಕೋಟ ಸಿಟಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಈ ಸಂದರ್ಭದಲ್ಲಿ ನೀಡಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಒಂದು ಅಸಿಸ್ಟೆಂಟ್ ಗವರ್ನರ್ ಅವರ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಝೋನು ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಚಾಂಪಿಯನ್ ಆಗಿ ಮೂಡಿ ಬರ್ಬೇಕಂತ ಹೇಳಿ ನಂದೊಂದು ಆಸೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ನಮ್ಮ ಝೋನಿನ ಯಾವ ಕ್ಲಬ್ ಡಿಸ್ಟ್ರಿಕ್ಟ್ ಅಲ್ಲಿ ಚಾಂಪಿಯನ್ ಆಗಿ ಬರ್ತಿದೆಯಲ್ಲ, ಅದಕ್ಕೆ ನಾನು 15,555 ರೂಪಾಯಿ ಒಂದು ದೇಣಿಗೆಯನ್ನ, ಒಂದು ಬಹುಮಾನವನ್ನ ನಾನು ನೀಡ್ತೇನೆ. ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಬಹುಮಾನವನ್ನ, ನಗದು ಬಹುಮಾನವನ್ನ ಆ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಕಲ್ಚರ್ ಚೇರ್ಮನ್ ವಿನಯ್ ಅವರು ಅದಕ್ಕೆ ಹಸ್ತಾಂತರ ಮಾಡ್ಲಿಕ್ಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಸಹ ಅದನ್ನ ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಸ್ನೇಹಿತರೆ, ಇವತ್ತು ನಮ್ಮ ಉದ್ಘಾಟನೆ ಮಾಡಿದಂತ ವಿನಯ್ ಅವರ ಹುಟ್ಟುಹಬ್ಬ ಈಗಾಗಲೇ ಮೆಂಡನವರು ಹೇಳಿದ್ದಾರೆ. ಅವರಿಗೆ ಈಗ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಅವರಿಗೆ ಆಯುಷ್ಯ, ಸಂಪತ್ತು, ಒಂದು ಸಂತೋಷ ಎಲ್ಲ ಕರುಣಿಸಿ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ಒಂದು ಸಣ್ಣ ಬರ್ತ್ಡೇ ಸೆಲೆಬ್ರೇಷನ್ ಆಗ್ಲಿಕ್ಕಿದೆ. ದಯವಿಟ್ಟು ಅವರ ಮಿಸಸ್ ಭಾವನಾ ಹಾಗೂ ಮಕ್ಕಳು ಎಲ್ಲ ವೇದಿಕೆ ಬರಬೇಕು. ಒಂದು ಕೇಕ್ ಕಟ್ ಮಾಡೋದರ ಮೂಲಕ ಒಂದು ಕೋಟ ಸಿಟಿ ಇವತ್ತು ಒಂದು ಸಾಂಸ್ಕೃತಿಕ ವೇದಿಕೆಯಲ್ಲಿ ಅವರ ಬರ್ತ್ಡೇ ಹುಟ್ಟುಹಬ್ಬವನ್ನ ಒಂದು ಅನಾವರಣ ಮಾಡ್ತಾ ಇದೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್ ರೋಟರಿ. ವಂದನೆಗಳು ಅಸಿಸ್ಟೆಂಟ್ ಗವರ್ನರ್ ಶ್ಯಾಮ್ ಸುಂದರ್ ನೈರಿ ಅವರೇ. ಇದೀಗ ವೇದಿಕೆ ಮೇಲೆ ಬರ್ಡೇ ಬಾಯ್ ವಿನಯ್ ಅವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿದ್ದಾರೆ. ನೋಡಿ, ಎಲ್ಲಿ NR ಪುರ, ಎಲ್ಲಿ ಕೋಟ, ರೋಟರಿ ಕನೆಕ್ಟ್ ಆಗುವಂತಿದೆ. ಇದೇ ರೀತಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ನಮ್ಮ ಸ್ನೇಹ ಬೆಳೆಯುವಂತದ್ದು ಕೂಡ ಇದೆ. ಹ್ಯಾಪಿ ಬರ್ಡೇ ವಿನಯ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ದೇವರು ಆರೋಗ್ಯ, ಐಶ್ವರ್ಯ, ಸಿರಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಣಿಸಿ. ಗ್ರೇಟ್ ಮೂಮೆಂಟ್ ಫಾರ್ ಯು. ಕಮ್ ಆನ್. Happy birthday to you. Happy birthday to you. Happy birthday to dear Vinay. Happy birthday to you.
ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನ್ನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ಮತ್ತೊಮ್ಮೆ ರೀತಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ 100 ಕಾಲ ಹೀಗೆ ಬಾಳಿ ಬದುಕೆಂಬ ಆಶಯದ ಮಾತುಗಳನ್ನ ಹೇಳ್ತಾ ಮನಸ್ಸನ್ನು ಕರಗಿಸುವ ಕುಲುಮೆ ಪಾಪ ತೊಳೆಯುವುದು ಪ್ರೀತಿಯ ಚಿಲುಮೆ ಥ್ಯಾಂಕ್ ಯು ಫ್ರೆಂಡ್ಸ್. ಇದೀಗ ಸಾಂಸ್ಕೃತಿಕ ವೇದಿಕೆಯಲ್ಲಿ ನಮ್ಮೂರಿನ ಒಬ್ಬರಿಗೆ ಸನ್ಮಾನ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇತ್ತು. ಕ್ಲಬ್ನಲ್ಲಿ ಚರ್ಚೆ ಮಾಡಿದಾಗ ಅವರಿಗೆ ಮಾಡಲೇಬೇಕು ಅನ್ನುವಂಥ ಭಾವನೆಗಳು ವ್ಯಕ್ತ ಆಯಿತು. ಅವರು ಬೇರೆ ಯಾರೂ ಅಲ್ಲ, ಶ್ರೀಯುತ ಎಚ್ ಗೋವಿಂದ್ ಅವರಾಳರು. ನಿಮ್ಗೆಲ್ಲ ಚಿರಪರಿಚಿತರು. ಯಕ್ಷಗಾನ ಕಲೆ ಅಂತ ಹೇಳಿದಾಗ ನಮಗೆ ನೆನಪಿಗೆ ಬರೋದು ಗೋವಿಂದ್ ಅವರಾಳರು. ದಯವಿಟ್ಟು ಗೋವಿಂದ್ ಅವರಾಳರು ವೇದಿಕೆಗೆ ಬರಬೇಕು. ಅವರ ಮಗ ವಿಷ್ಣುಮೂರ್ತಿ ಅವರಾಳರು, ಅವರು ಕೂಡ ನಮ್ಮ ಸದಸ್ಯರು. ದಯವಿಟ್ಟು ಒಂದು ಚೇರ್ ಅನ್ನ ನಿತಿನ್ ನಾಯರ್ ಕಾಲ್ದೀಪ ಒಂದು ಸ್ವಲ್ಪ ದಯವಿಟ್ಟು ವೇದಿಕೆಯ ಹಿಂದೆ ಪಕ್ಕದಲ್ಲಿರೋ ಎಲ್ಲರೂ ಕೂಡ ಬರಬೇಕು. ಹಾಲ್ನ ಒಳಗೆ ಬರಬೇಕು. ಹಾಲ್ನಿಂದ ಹೊರಗೆ ತುಂಬಾ ಜನ ಇದ್ದಾರೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕಂತ ಕೇಳಿಕೊಳ್ತೇನೆ. ರಂಗೋಲಿ ಮತ್ತು ಡ್ರಾಯಿಂಗ್ ಆರಂಭ ಆಗಿದೆ. ಅಂಪೈರ್ ಕ್ಲಬ್ನವರು ನೋಂದಾಯಿಸಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಬಂದಿದ್ದು ನೋಂದಾಯಿಸಿಕೊಳ್ಬೇಕು. ಇವರ ಸನ್ಮಾನ ಪತ್ರವನ್ನು ಓದಿ ಹೇಳ್ತೇನೆ. ಗೌರವಾನ್ವಿತರೇ, ನೀವು ದಿನಾಂಕ 9 ಜೂನ್ 1950 ಯಕ್ಷಗಾನದ ತವರೂರು ಕೋಟ ಹಂದಟ್ಟಿನಲ್ಲಿ ದಿವಂಗತ ಶ್ರೀ ಎಚ್ ಮಾಧವರಾಳ ಮತ್ತು ಶ್ರೀಮತಿ ಇಂದಿರಾವರ ಪುಣ್ಯ ಗರ್ಭದಲ್ಲಿ ಯಕ್ಷಗಾನ ಸೇವೆಗೆಂದೇ ಭಗವಂತನ ಅನುಗ್ರಹದಿಂದ ಜನಿಸಿದ್ದೀರಿ. ಆ ದಿನಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ನೀವು ಪಡೆದಿರುವಿರಿ. ಅಂದರೆ ನಿಮ್ಮ ಹಿರಿಯರದ್ದು ಸುಶಿಕ್ಷಿತ ಕುಟುಂಬ. ಹಿರಿಯ ಯಕ್ಷಗಾನ ಕಲಾವಿದರಾದ ಗೋರ್ಪಾಡಿ ವಿಠಲ್ ಪಾಟೀಲ್ರು ಮತ್ತು ಕೋಟ ಮಹಾಬಲ ಕಾರಂತರಲ್ಲಿ ಯಕ್ಷಗಾನದ ಪರಿಪೂರ್ಣ ಶಿಕ್ಷಣವನ್ನು ಹೊಂದಿರುವ ತಮ್ಮ ಮಾರ್ಗದರ್ಶನದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಯಕ್ಷಗಾನ ಸಂಸ್ಥೆಗಳು ಹುಟ್ಟಿಕೊಂಡಿದ್ದು, ಈಗ ಆ ಸಂಸ್ಥೆಗಳು ಹಲವಾರು ಊರುಗಳಲ್ಲಿ ಯಕ್ಷಗಾನ ಕಲೆಯನ್ನು ಹರಡುತ್ತಿವೆ, ಬೆಳಗುತ್ತಿವೆ. ಯಕ್ಷಗಾನದ ಪಾತ್ರಗಳ ಮುಖವರ್ಣಿಕೆಯನ್ನು ಕಲಾತ್ಮಕವಾಗಿ ರಚಿಸುವ ನಿಮ್ಮ ಹವ್ಯಾಸ ಮತ್ತು ಆಸಕ್ತಿಯ ಪ್ರತೀಕವಾಗಿ ಗಜಾನನ ಯಕ್ಷಗಾನ ಪ್ರಸಾದನ ಕೇಂದ್ರವನ್ನು ಕೋಟ ಹಂದಿಟ್ಟಿನಲ್ಲಿ ಪ್ರಾರಂಭಿಸಿ ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸಿ ಸಂಸಾರದ ಬಂಡಿಯನ್ನು ಸಾಗಿಸುವುದರ ಜೊತೆಗೆ ಯಕ್ಷಾರಾಧನೆಯನ್ನು ಮಾಡುತ್ತಿರುವ ನಿಮ್ಮ ದಣಿವಿರದ ದುಡಿಮೆಗೆ ಮತ್ತು ಸೇವೆಗೆ ಯಕ್ಷಗಾನದ ಆದಿದೇವ ಗಜಾನನ ಸಂಪೂರ್ಣ ಅನುಗ್ರಹ ಇರಲಿ ಎಂಬುದೇ ನಮ್ಮ ಪ್ರಾರ್ಥನೆ. ಮಡದಿ ಶ್ರೀಮತಿ ನಾಗರತ್ನ, ಮಕ್ಕಳಾದ ಎಚ್ ಜಿ ಗಣೇಶ್ವರಾಳ ಮತ್ತು ಎಚ್ ಜಿ ವಿಷ್ಣುಮೂರ್ತಿ ವರಾಳ, ಸೊಸೆಯಂದಿರು ಮತ್ತು ಮೊಮ್ಮಕ್ಕಳ ಜೊತೆಗಿನ ಸುಖಿ ತುಂಬು ಕುಟುಂಬ ನಿಮ್ಮದು. ಸುದೀರ್ಘವಾದ ನಿಮ್ಮ ಯಕ್ಷ ಪಯಣಕ್ಕೆ ಇನ್ನೂ ಯಶಸ್ಸಿಗಲಿ. ಶ್ರೀ ದೇವರು ನಿಮಗೆ ಪರಿಪೂರ್ಣ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ರೋಟರಿ ಕ್ಲಬ್ ಕೋಟಾ ಸಿಟಿ ಪರವಾಗಿ ಸನ್ಮಾನ ಪತ್ರವನ್ನ ಸಮರ್ಪಿಸುತ್ತಿದ್ದೇವೆ. ದಯವಿಟ್ಟು ಅವರ ಮಗ ವಿಷ್ಣುಮೂರ್ತಿ ಅವರೆಲ್ಲರೂ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತೇನೆ. ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು ರೋಟರಿ ಕ್ಲಬ್ ಕೋಟಾ ಸಿಟಿ ಈ ಸನ್ಮಾನ ಪತ್ರವನ್ನು ತಮಗೆ ನೀಡುತ್ತಾ ಇದ್ದೇವೆ. ಹಾಗೆ ಅವರ ಮನೆಯ ಅವರ ಕುಟುಂಬದವರು ಬಂದಿದ್ದಾರೆ. ದಯವಿಟ್ಟು ಅವರು ಕೂಡ ಬರಬೇಕು. ಆವಾಗಲಿಂದ ಕೇಳ್ತಾ ಇದ್ರು. ರೋಟರಿ ಕ್ಲಬ್ ಕೋಟಾ ಸಿಟಿ ವತಿಯಿಂದ ತಮಗೆ ಇವತ್ತು ಸನ್ಮಾನವನ್ನು ಮಾಡಿದ್ದೇವೆ. ಥ್ಯಾಂಕ್ ಯು. ಸನ್ಮಾನ ಪಡೆದುಕೊಂಡು ಹಾಗೂ ನೆರವೇರಿಸಿದ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಪತ್ರಕರ್ತ ಮಿತ್ರರಾದಂಥ ರಾಜೇಶ್ ಗಾಣಿಗ ಅವರಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಈಗ ಝೋನಲ್ ಲೆಫ್ಟಿನೆಂಟ್ ರವೀಂದ್ರ ಶೆಟ್ಟಿ ಅವರು ತಮ್ಮ ಮಾತಿಗಾಗಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ವಲಯದ ಝೋನ್ ಲೆಫ್ಟಿನೆಂಟ್ ಆಗಿರತಕ್ಕಂಥ ರವೀಂದ್ರ ಶೆಟ್ಟಿ ಅವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರೇ, ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವ ರೋಟರಿ ಬಂಧುಗಳು, ಪ್ರಥಮವಾಗಿ
ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕೋಟಾ ಸಿಟಿಯ ಸರ್ವ ಸದಸ್ಯರಿಗೂ ಸಹ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ತಂಡದವರು ಸೋಲು ಗೆಲುವನ್ನು ಕಾಣದೆ ಭಾಗವಹಿಸುವುದೇ ಮುಖ್ಯ ಅಂತ ತಿಳಿದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕಾರಿಯಾಗಬೇಕು ಅಂತ ತಿಳಿಸ್ತಾ ಎಲ್ರಿಗೂ ಶುಭವಾಗಲಿ ಒಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದನೆ. ಯಾವಾಗಲೂ ಹಿತ ಮಿತ ಭಾಷಿ ರವೀಣ, ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮನ್ನು ಉದ್ದೇಶಿಸಿ ಇನ್ನೋರ್ವ ಝೋನ್ ಲೆಫ್ಟಿನೆಂಟ್ ಡಾಕ್ಟರ್ ವೈದ್ಯರ್ ಅವರು ಮಾತನಾಡಲಿಕ್ಕಿದ್ದಾರೆ. ಈಗ ವೈದ್ಯರ ಸಮಯ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲ್ಭಾಗದಲ್ಲಿ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ರೋಟರಿ ಬಂಧುಗಳಿಗೆ ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ನಮಸ್ಕರಿಸ್ತಾ ಒಂದು ಎರಡು ಮಾತು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತು ಮಾತೆ ಸಂಗೋತ್ಸವ ಕರ್ಮಣಿ ಅಂತ. ಯಾವುದೋ ಕೆಲಸ ಮಾಡಲಿಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾರೆ, ಕೆಲಸ ಮಾಡಬೇಕಾದ ಮಾತ್ರ ನಮ್ಮ ಕರ್ತವ್ಯ. ಕೆಲಸದ ವ್ಯಾಲ್ಯೂಯೇಷನ್ ರಿಪೋರ್ಟನ್ನು ಭಗವಂತನ ಸ್ವರೂಪಿಯಾದ ಜಡ್ಜಿಗೆ ಕೊಡ್ತಾ ಇದ್ದಾರೆ. ಆ ರಿಸಲ್ಟನ್ನು ನಿರ್ಧರಿಸುವ ಹಕ್ಕು ನಮ್ಮ ಯಾರಿಗೂ ಇಲ್ಲ. ಭಗವಂತ ಸ್ವರೂಪಿಯ ಜಡ್ಜಸ್ ಕೊಟ್ಟ ತೀರ್ಮಾನವನ್ನು ಒಪ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಆ ರಿಸಲ್ಟಿಗೆ ಮಾತ್ರ ನಾವು ಜವಾಬ್ದಾರರೇ ಹೊರತು ರಿಸಲ್ಟನ್ನು ನಿರ್ಧರಿಸುವ ಹಕ್ಕು ನಮಗಿಲ್ಲ. ಮೊದಲನೇದು. ಎರಡನೇದು, ಅಯಂ ನಿಜ ಪರೋವೇತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ಅಂತ. ಇಲ್ಲಿರೋ ಎಲ್ಲರೂ ನಮ್ಮವರು, ಯಾರೂ ಹೊರಗಿನವರಿಲ್ಲ. ಅವ್ರು ನಮ್ಮವರಲ್ಲ, ಇವ್ರು ನಮ್ಮವರಲ್ಲ, ಅವರು ಬೇರೆ, ಇವರು ಹೊರಗಿನವ್ರನ್ನ ಕಲ್ಪನೆ ಬೇಡ ಅಂತ ಹೇಳ್ತಾ ಇದ್ದೇನೆ. ಆ ರೀತಿ ಆಲೋಚನೆ ಮಾಡುವವರಾಗಿದ್ದರೆ ಅವರು ಅಲ್ಪ ಮನಸ್ಸಿನವರು, ಅಯೋಗ್ಯರು, ಒಂದರಷ್ಟಲ್ಲಿ ನೀಚರು ಅಂತ ಲೆಕ್ಕ. ಎಲ್ಲರೂ ನಮ್ಮವರು, ಎಲ್ಲರೂ ನಮ್ಮ ಪೈಕಿಯವರು, ಎಲ್ಲರೂ ನಮ್ಮವರು ಅಂತ ತಿಳ್ಕೊಳ್ಳುವವರು ವಿಶಾಲ ಮನಸ್ಸಿನವರು, ಉದಾರ ಹೃದಯಿಗಳು ಅಂತ ಲೆಕ್ಕ. ಉದಾರ ಚರಿತಾನಂತೂ ವಸುದೈವ ಕುಟುಂಬಂ ಅಂತ ಹೇಳಿದ ಅರ್ಥ ಅಷ್ಟೇ. ಆದ್ದರಿಂದ ಝೋನ್ 2 ಅನ್ನೋರೆಲ್ಲರೂ ಒಂದೇ ಮನೆಯವರು, ಇಲ್ಲಿವರೆಲ್ಲರೂ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ನನ್ನ ಬಂಧು ಬಾಂಧವರು ಅನ್ನೋ ಪರಿಕಲ್ಪನೆಯಲ್ಲಿ ಕಾಂಪಿಟೇಷನಲ್ಲಿ ಭಾಗವಹಿಸಿ ಸ್ಪರ್ಧೆಯ ನಿರ್ಧಾರದ ಬಗ್ಗೆ ಭಗವಂತ ಸ್ವರೂಪಿ ಜಡ್ಜಸ್ ಯಾರಿದ್ದಾರೆ ಅವರ ತೀರ್ಮಾನವನ್ನು ಕಣ್ಣು ಮುಚ್ಚಿ ಒಪ್ಪಿ ದಯವಿಟ್ಟು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಡಾಕ್ಟರ್ ವೈದ್ಯ ಅವರೇ, ನಿಮ್ಮ ಹಿತನುಡಿಗಾಗಿ ಆಭಾರಿಯಾಗಿದ್ದೇವೆ. ಇನ್ನೋರ್ವ ಝೋನ್ ಲೆಫ್ಟಿನೆಂಟ್ ವಿಜಯ್ ಕುಮಾರ್ ಶೆಟ್ಟಿ ಅವರು ನಮ್ಮ ಉದ್ದೇಶಿಸಿ ಮಾತನಾಡಬೇಕಂದ್ರೆ ಕೇಳಿಕೊಳ್ತು. ವಲಯ 2ರ ಸಾಂಸ್ಕೃತಿಕ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂಥ ರೋಟರಿ ಕ್ಲಬ್ ಕೋಟಾ ಸಿಟಿ ಇವರ ಪರಿಶ್ರಮಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ರೋಟರಿ ಗಣ್ಯಾತಿ ಗಣ್ಯರೇ ಹಾಗೂ ನಲ್ಮೆಯ ರೋಟರಿ ಮಿತ್ರರೇ, ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಪ್ರತಿಭೆಗಳಿಗೆ ನೀಡುವಂಥ ಅವಕಾಶದ ರಂಗ ಸಜ್ಜಿಕೆ. ಅದರಲ್ಲಿ ಬರುವಂಥ ಬಹುಮಾನ ವೈಯಕ್ತಿಕವಾದರೂ ಸಹ ಇಡೀ ರೋಟರಿ ಕುಟುಂಬಕ್ಕೆ ಸಲ್ಲುವಂಥ ಗೌರವವನ್ನು ಹೇಳುತ್ತಾ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಎಲ್ಲ ಸ್ಪರ್ಧಾಳಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸ್ಪರ್ಧೆಗಳಲ್ಲಿ ಯಾವುದೇ ಸಂಶಯಕ್ಕೆ ಆಸ್ಪದ ನೀಡುವಂಥ ತೀರ್ಪುಗಾರರನ್ನು ಇವತ್ತು ನೇಮಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ಸಂಪೂರ್ಣವಾದಂಥ ಸಹಕಾರವನ್ನು ರೋಟರಿ ಕ್ಲಬ್ ಕೋಟಾ ಸಿಟಿಯವರಿಗೆ ನೀಡುತ್ತಾ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿರುವಂಥ ಭವ್ಯವಾದ ದಿವ್ಯವಾದ ರಂಗಮಂದಿರದಲ್ಲಿ ಪ್ರತಿಭೆಗಳ ಸಾಕಾರವಾಗುವಂಥ ಸಮಯದಲ್ಲಿ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನಮಸ್ಕಾರ. ವಂದನೆಗಳು ವಿಜಯ್ ಕುಮಾರ್ ಶೆಟ್ಟಿ ಅವರೇ. ಸ್ನೇಹಿತರೆ, ನಮ್ಮ ಮುಂದಿನ ಸಾಲಿಗೆ ನಮ್ಮ ವಲಯವನ್ನ ಮುನ್ನಡೆಸಲಿಕ್ಕೆ ಇರುವವರು ನಮ್ಮ ಆತ್ಮೀಯರು ಮತ್ತು ತೆಕ್ಕಟ್ಟೆ ರೋಟರಿ ಸಂಸ್ಥೆಯ 2 ಬಾರಿ ಅಧ್ಯಕ್ಷರಾದವರು, ಕಾರ್ಯದರ್ಶಿಯಾದವರು, ಝೋನ್ ಲೆಫ್ಟಿನೆಂಟ್ ಆದವರು, ಕೊಡುಗೈ ದಾನಿ, ಅನೇಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಸುಧಾಕರ್ ಶೆಟ್ರು ಅವರಿಗೆ ನಮ್ಮೊಂದಿಗಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತಿದ್ದೇನೆ. ವಲಯ 2ರ ಮುಂದಿನ ಸಾಲಿಗೆ ಸಹಾಯಕ ಗವರ್ನರ್ ಆಗಿ ಆಯ್ಕೆಯಾದ ಸುಧಾಕರ್ ಶೆಟ್ಟರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಹೊಡಿಬೇಕಂತೇಳಿ ಕೇಳ್ಕೊಳ್ತಿದ್ದೇನೆ. ದಯವಿಟ್ಟು ಅಧ್ಯಕ್ಷರು ಅವರಿಗೆ ಹಾಗೆ ವಲಯ 2ಕ್ಕೆ ಮುಂದಿನ ಸಾಲಿಗೆ ಝೋನಲ್ ಫೆಸಿಲಿಟೇಟರ್ ಟ್ರೈನರ್ ಆಗಿ ಸುರೇಶ್ ಬೇಳೂರ್
ಮಾಜಿ ಸಹಾಯಕ ಗವರ್ನರ್ ಆಯ್ಕೆಯಾಗಿದ್ದಾರೆ. ದಯವಿಟ್ಟು ಸುರೇಶ್ ಬೇಳೂರ್ ಅವರು ವೇದಿಕೆಗೆ ಬರಬೇಕು, ನಮ್ಮ ಗೌರವಾರ್ಪಣೆಯನ್ನು ಪಡಿಬೇಕಂತೇಳಿ ಕೇಳಿಕೊಳ್ತೇನೆ. ನಿಮ್ಮಿಬ್ಬರ ಜೋಡಿ ಮುಂದಿನ ಸಾಲಿಗೆ ಮೋಡಿ ಮಾಡಲಿ ಅಂತೇಳಿ ಹಾರೈಸ್ತೇನೆ. ಒಂದು ಒಳ್ಳೆಯ ವರ್ಷವನ್ನಾಗಿ ಕೊಂಡೋಗಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ಕಲ್ಚರಲ್ ಇವೆಂಟ್ ಅಲ್ಲಿ ಒಂದು ಒಳ್ಳೆ ತೀರ್ಪು ಬರಬೇಕಾದ್ರೆ ತೀರ್ಪುಗಾರರು ಕೂಡ ಅಷ್ಟೇ ಒಳ್ಳೆ ತೀರ್ಪನ್ನು ಕೊಡಬೇಕಾಗತ್ತೆ. ಗಣೇಶ್ ಡಾಕ್ಟರ್ ಬಹಳಷ್ಟು ಆಲೋಚನೆ ಮಾಡಿ ಒಳ್ಳೊಳ್ಳೆ ತೀರ್ಪುಗಾರರನ್ನ ಇವತ್ತು ನಮ್ಮೊಂದಿಗೆ ಸೇರಿಸ್ಕೊಂಡಿದ್ದಾರೆ. ಈಗ ಮೊದಲಿಗೆ ಸಂಗೀತ ಮತ್ತು ನೃತ್ಯ ವಿಭಾಗಕ್ಕೆ ತೀರ್ಪನ್ನು ನೀಡಲಿಕ್ಕಿರುವಂತಹ ಇಬ್ಬರು ತೀರ್ಪುಗಾರರು ನಮ್ಮೊಂದಿಗೆ ಇದ್ದಾರೆ. ವಿದುಷಿ ಶ್ರೀ ಕಲ್ಯಾಣಿ ಪೂಜಾರಿ ಉಡುಪಿ ಹಾಗೂ ಡಾಕ್ಟರ್ ರಶ್ಮಿ ಗುರುಮೂರ್ತಿ ಉಡುಪಿ. ದಯವಿಟ್ಟು ಇಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮ ಮುಖ್ಯ ಅತಿಥಿಗಳಿಂದ ಒಂದು ಪುಷ್ಪವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತೇನೆ. ಅವರ ಸಮಗ್ರವಾದ ಚಿತ್ರಣ ಮತ್ತು ಪರಿಚಯವನ್ನು ನಾನು ಮುಂದೆ ಹೇಳಲಿಕ್ಕಿದ್ದೇನೆ. ಡಾಕ್ಟರ್ ವಿದುಷಿ ಕಲ್ಯಾಣಿ ಪೂಜಾರಿ ಉಡುಪಿ, ಶ್ರೀಮತಿ ಕಲ್ಯಾಣಿ ಪೂಜಾರಿ ಉಡುಪಿ ಮತ್ತು ಡಾಕ್ಟರ್ ರಶ್ಮಿ ಗುರುಮೂರ್ತಿ ಉಡುಪಿ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಮತಿ ವಿನೋದ ಪೂಜಾರಿ ಮತ್ತು ಜೈ ಪೂಜಾರಿ ಅವರ ಮಗಳಿಗೆ ಜನಿಸಿದ ಅವರು ಕಲ್ಯಾಣಿ ಪೂಜಾರಿ ಅವರು ಭರತನಾಟ್ಯ ಕೂಚಿಪುಡಿ ನೃತ್ಯ ಅಭ್ಯಾಸವನ್ನು ಆರಂಭಿಸಿದವರು. ನೃತ್ಯ ಸಂಯೋಜನೆ, ಹಿನ್ನೆಲೆ ಗಾಯನ ಮತ್ತು ವಸ್ತ್ರ ವಿನ್ಯಾಸದಲ್ಲಿ ಕೂಡ ಪರಿಣಿತಿಯನ್ನು ಹೊಂದವರು. ನೃತ್ಯ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಮತ್ತು ಕಲಾ ಸೇವೆಯಲ್ಲಿ ಮುಂದುವರಿಸುತ್ತಾ ಉಡುಪಿಯಲ್ಲಿ ತಮ್ಮದೇ ಆದ ನೃತ್ಯ ಸಂಸ್ಥೆ ವಿಭರ್ತ ಆರ್ಟ್ ಸ್ಪೇಸ್ ಸ್ಥಾಪಿಸಿಕೊಂಡು ಅನೇಕ ಆಸಕ್ತ ಪ್ರತಿಭೆಗಳಿಗೆ ಭರತನಾಟ್ಯ ಮತ್ತು ಶಾಸ್ತ್ರೀಯ ಸಂಗೀತದ ತರಬೇತಿಯನ್ನ ಶ್ರೀಮತಿ ಕಲ್ಯಾಣಿ ಪೂಜಾರಿ ನೀಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ರಶ್ಮಿ ಗುರುಮೂರ್ತಿ ಅವರು ಉಡುಪಿಯವರು BAMS MD ಆಯುರ್ವೇದ ಮನೋವೈದ್ಯಕೀಯ, MA ಸಂಸ್ಕೃತ ಪದವೀಧರೆ, YIC ಯೋಗ ವಿಜ್ಞಾನ, ಅನೇಕ ಅರ್ಹತೆಯನ್ನು ಪಡೆದವರು. 2008ನೇ ಇಸ್ವಿಯಲ್ಲಿ ಭರತನಾಟ್ಯ ವಿದ್ವತ್ ಅಂತಿಮ ಪರೀಕ್ಷೆಯನ್ನು ಮುಗಿಸಿದವರು. 11ರಲ್ಲಿ ಕುಚಿಪುಡಿ ಸೀನಿಯರ್ ಪರೀಕ್ಷೆಯನ್ನು ಮುಗಿಸಿದವರು. 12ರಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸೀನಿಯರ್ ಪರೀಕ್ಷೆಯನ್ನು ಮುಗಿಸಿದವರು. ಅನೇಕ ಅವರ ಬಯೋಡೇಟಾ ಬಹಳ ದೊಡ್ಡದಾಗಿದೆ, ಮತ್ತೆ ಅದನ್ನ ನಾನು ಓದಿ ಹೇಳ್ತೇನೆ. ಇಬ್ಬರು ಗೌರವಾನ್ವಿತ ಜಡ್ಜಸ್ ಅನ್ನ ಪ್ರೀತಿಪೂರ್ವಕವಾಗಿ ನಾವಿಲ್ಲಿ ಅವರನ್ನ ಬರಮಾಡಿಕೊಂಡು ಗೌರವಿಸಿದ್ದೇವೆ. ಸ್ನೇಹಿತರೆ, ದೊಡ್ಡ ಚಪ್ಪಾಳೆಯನ್ನು ಬರಬೇಕು. ಕಾರ್ಯಕ್ರಮದ ಅಂತಿಮ ಘಟ್ಟದತ್ತ ನಾವು ದಾಪುಗಾಲನ್ನ ಹಾಕ್ತಾ ಇದ್ದೇವೆ. ನಮ್ಮ ಯಶಸ್ವಿ ಅಧ್ಯಕ್ಷರು ಪ್ರಕಾಶ್ ಅಂದಟ್ ಅವರು ನಮ್ಮ ಅಧ್ಯಕ್ಷರಾಗಿ ಈ ವರ್ಷ ನಮ್ಮನ್ನು ಮುನ್ನಡೆಸ್ತಿದ್ದಾರೆ. ರೋಟರಿ ಕ್ಲಬ್ನ ಚಾರ್ಟರ್ ಸದಸ್ಯರಾಗಿ, ಚಾರ್ಟರ್ ಸೆಕ್ರೆಟರಿಯಾಗಿ 2 ವರ್ಷಗಳ ಕಾಲ ಈ ಕ್ಲಬ್ಬನ್ನು ನಿಭಾಯಿಸಿದವರು. ಅನೇಕ ಸಂಘ ಸಂಸ್ಥೆಯಲ್ಲಿ ಜವಾಬ್ದಾರಿಯನ್ನು ಹೊತ್ತವರು. 25 ವರ್ಷದ ಗಣೇಶೋತ್ಸವ ಸಮಿತಿಯ ದಾನಗೊಂದು ಗಣೇಶ ಸಮಿತಿಯ ಹಂದಟ್ನಲ್ಲಿ ಕಾರ್ಯನಿರ್ವಹಿಸಿದವರು. ಅವ್ರ ಬಗ್ಗೆ ಹೇಳಿ ಬಹಳಷ್ಟಿದೆ. ಮಾಜಿ ಸಚಿವರು ಮತ್ತು ಇವತ್ತಿನ ಸಂಸದರಾಗಿರ್ತಕ್ಕಂಥ ಶ್ರೀನಿವಾಸ ಪೂಜಾರಿ ಆಪ್ತ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಈಗ ಪ್ರಕಾಶ್ ಅಂದಟ್ ಅವರು ತಮ್ಮ ಮುಂದೆ ತಮ್ಮ ಅಧ್ಯಕ್ಷೀಯ ಭಾಷಣದ ಮುಂದೆ ನಿಂತಿದ್ದಾರೆ. ಆತ್ಮೀಯರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇಂದಿನ ಮುಖ್ಯ ಅತಿಥಿಗಳಾದಂತಹ ವಿನಯ್ HD ಅವರೇ, ಈ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀ ಜಗದೀಶ್ ನಾವ್ಡ ಸರ್ ಅವರೇ, ಹಾಗೆಯೇ ನಮ್ಮ ವಲಯದ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಶ್ಯಾಮ್ ಸುಂದರ್ ನಾಯ್ರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರೇ, ಈ ಜಿಲ್ಲೆಯ ರೋಟರಿಯ ನಾಯಕರುಗಳೇ, ಎಲ್ಲ ಕ್ಲಬ್ಗಳಿಂದ ಆಗಮಿಸಿರುವಂತಹ ಅಧ್ಯಕ್ಷರೇ, ಸದಸ್ಯರೇ, ಆನ್ಸ್, ಆನೆಟ್, ಜಾನ್ಸ್, ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಳ್ತಾ, ಹಲವಾರು ಯೋಚನೆಗಳನ್ನು ಕ್ರೋಢೀಕರಿಸಿ ಇಂದು ತಮ್ಮ ಮುಂದೆ ಈ ರಂಗ ಸಂಗಮವನ್ನ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಒಂದಷ್ಟು ಹೊಸ ಯೋಜನೆಯನ್ನ ಡಾಕ್ಟರ್ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಹಾಕಿಕೊಂಡಿದ್ದೇವೆ. ಅದೆಲ್ಲವೂ ಸಹ ತಮಗೆ ಇಷ್ಟ ಆಗತ್ತೆ. ಮತ್ತೆ ರೋಟರಿ ಕ್ಲಬ್ ಕೋಟಾ ಸಿಟಿ ಹೋದ ವರ್ಷ ಝೋನಲ್ ಲೆವೆಲ್ ಕ್ರೀಡೆಯನ್ನ ನಾವು ಆಯೋಜನೆ ಮಾಡಿದ್ದೇವೆ, ಅದರಲ್ಲಿ ಸಕ್ಸಸ್ ಆಗಿದ್ದೇವೆ. ಹಾಗೆ ಈ ದಿನದ ವಲಯ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಕೂಡ ನಾವು ಅತ್ಯುತ್ತಮವಾಗಿ ನಿರ್ವಹಣೆಯನ್ನ ನೀಡ್ತೇವೆ ಅಂತ ಹೇಳ್ತಾ, ತಮ್ಗೆಲ್ರಿಗೂ ಒಂದು ನಿರೀಕ್ಷೆ ಇರುತ್ತೆ. ರೋಟರಿ ಕ್ಲಬ್ ಕೋಟಾ ಸಿಟಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ, ಹೇಗೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇರ್ತದೆ. ತಮ್ಮೆಲ್ಲರ ನಿರೀಕ್ಷೆಗೆ ನಾವು ಅತ್ಯುತ್ತಮವಾಗಿ ನಿರ್ವಹಣೆಯನ್ನ ನೀಡುವುದರ ಮೂಲಕ ಈ ಒಂದು ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಯಶಸ್ವಿಗೊಳಿಸಲಿಕ್ಕಿದ್ದೇವೆ. ಕೊನೆಯದಾಗಿ ಯುನೈಟ್ ಫಾರ್ ಗುಡ್, ಒಂದಷ್ಟು ಉತ್ತಮ ಕೆಲಸ ಮಾಡೋದಕ್ಕೋಸ್ಕರ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ, ಈ ದಿನದ ಸಂಜೆಯ ತನಕ ಎಲ್ಲರೂ ಸಹ ನಮ್ಮೊಂದಿಗೆ ಸಹಕಾರ ನೀಡಿ ತಮ್ಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಧ್ಯಕ್ಷರು ಅಂತೇಳಿ ಹೇಳ್ತಾ, ಇನ್ನಿರುವರು ತೀರ್ಪುಗಾರ ನಮ್ಮೊಂದಿಗೆ ಈಗಾಗಲೇ ಸೇರಿಕೊಂಡಿದ್ದಾರೆ. ದಯವಿಟ್ಟು ವೇದಿಕೆ ಮುಂಭಾಗಕ್ಕೆ ಬರಬೇಕು.
ಶ್ರೀ ಯೋಗೀಶ್ ಕೊಳಲ್ಗಿರಿ ಮತ್ತು ಶ್ರೀ ಗಣೇಶ್ ರಾವ್ ಎಲ್ಲೂರು ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತೇನೆ. ಯೋಗೀಶ್ ಕೊಳಲ್ಗಿರಿ ಹಾಗೂ ಶ್ರೀ ಗಣೇಶ್ ಎಲ್ಲೂರು ಏಕಪಾತ್ರ ಅಭಿನಯ ಮತ್ತು ಪ್ರಾಸನವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ಯೋಗೀಶ್ ಕೊಳಲ್ಗಿರಿ ಅವರು ಕಲಾಸಕ್ತಿಯನ್ನು ಮೈಗೂಡಿಸಿಕೊಂಡು ಬಾಲ್ಯದಲ್ಲಿ ರಂಗವೇರಿ ನಟನ ಸಾಮರ್ಥ್ಯದ ಮೂಲಕ ರಂಗಭೂಮಿ ಕಲಾವಿದರಾಗಿ ಪ್ರಬುದ್ಧ ಅಭಿನಯ ಹಾಗೂ ನಿರ್ದೇಶನ ತೊಡಿಕೊಂಡವರು. ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಬಹು ಆಸಕ್ತಿ ಇದ್ದು ಯಕ್ಷಗಾನ, ಮಿಮಿಕ್ರಿ, ಮೈಮ್ ಶೋ ಮುಂತಾದ ಆಯಾಮಗಳಲ್ಲಿ ಸೃಜನಾತ್ಮಕವಾಗಿ ಗುರುತಿಸಿಕೊಂಡವರು. ಜಿಲ್ಲೆಯ ಪ್ರತಿಷ್ಠಿತ ರಂಗತಂಡ ಸುಮನಸ ಕೊಡುವರು ತಂಡವನ್ನು ಪ್ರತಿನಿಧಿಸುತ್ತಾ ರಾಜ್ಯವಷ್ಟೇ ಅಲ್ಲ ದೇಶದ ವಿವಿಧೆಡೆ ನಾಟಕ ಪ್ರದರ್ಶನ ನೀಡಿ ಹಲವಾರು ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾದವರು ಯೋಗೀಶ್ ಕೊಳಲ್ಗಿರಿ. ಹಾಗೆ ಗಣೇಶ್ ರಾವ್ ಎಲ್ಲೂರು. ಗಣೇಶ್ ರಾವ್ ಎಲ್ಲೂರು ಅವರು ಉಪನ್ಯಾಸಕರು, ರಂಗ ಶಿಕ್ಷಕರು, ಲೇಖಕರು, ಪಂಚಭಾಷೆಯ ರಂಗ ನಿರ್ದೇಶಕರು. ಕನ್ನಡ, ತುಳು, ಮರಾಠಿ, ಕೊಂಕಣಿ, ಸಂಸ್ಕೃತ ಹಾಗೂ ಅನೇಕ ಭಾಷೆಗಳಲ್ಲಿ ನಿರ್ದೇಶಿಸಿದವರು. ಸಂಗೀತ ಸಂಯೋಜಕರು, ನೃತ್ಯ ಸಂಯೋಜಕರು. ಕಲಾಕ್ಷೇತ್ರದ ಸುಮಾರು 45 ವರ್ಷಗಳ ಸೇವೆ ಸಲ್ಲಿಸಿ ಅನುಭವ ಪಡೆದವರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವವರು. ಓರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸುವವರು. ಇವರು ನಮ್ಮ ಇವತ್ತು ಜಡ್ಜಸ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಈಗ ಬಂದ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂಥ ಕಾರ್ಯಕ್ರಮ ಇಟ್ಕೊಳ್ತೇವೆ. ದಯವಿಟ್ಟು ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕು ಅಂತೇಳಿ ಅಧ್ಯಕ್ಷರ ಹತ್ರ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಿತ್ಯಾನಂದ ನಾಯ್ರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಹಿಂದೆ ನಾವು ಕಲ್ಚರಲ್ ಇವೆಂಟ್ ಮಾಡಿದಾಗ ದಯಾನಂದಾಚಾರ್ಯ ಅವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭ ನಿತ್ಯಾನಂದ ನಾಯ್ರಿ ಅವರು ವಲಯದ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಿದ್ರು. ಒಂದು ಚಪ್ಪಾಳೆಯನ್ನು ಹೊಡಿಬೇಕು. ಅವರ ಶ್ರಮ ಆ ವರ್ಷ ಕೂಡ ಅಷ್ಟೇ ಇತ್ತು. ಫಾಸ್ಟ್ ಝೋನ್ ಲೆಫ್ಟಿನೆಂಟ್ ನಿತ್ಯಾನಂದ ನಾಯ್ರಿ ಅವರು ಸ್ಮರಣಿಕೆ. ಒಂದು ಹೂವನ್ನ ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ನಮ್ಮ ಕಾರ್ಯದರ್ಶಿ ಕೃಷ್ಣ ಪೂಜಾರಿ ಅವರು. ರಂಗ ಸಂಗಮ ಈ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ಸಭೆಯನ್ನು ಉದ್ಘಾಟಿಸಿದಂಥ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಕಾಶ್ ಹಂದಟ್ ಅವರಿಗೆ ಧನ್ಯವಾದಗಳು ಸರ್. ಹಾಗೆ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ವಿನಯ್ HD ಅವರಿಗೂ ಸಹ ಧನ್ಯವಾದಗಳು ಸರ್. ಹಾಗೆ ಗುರುಗಳಾದ ಜಗದೀಶ್ ನವಟ್ರಿಗೂ ಈ ಸಂಸ್ಥೆಯ ಪ್ರಿನ್ಸಿಪಲ್ ಜಗದೀಶ್ ನವಟ್ರಿಗೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆದಂಥ ಶ್ರೀಯುತ ಶ್ಯಾಮ್ ಸುಂದರ್ ನಾಯರ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಝೋನಲ್ ಕಲ್ಚರಲ್ ಕೋಆರ್ಡಿನೇಟರ್ ಆದಂಥ ಶ್ರೀಯುತ ಗಣೇಶ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ವಲಯ ಸೇನಾನಿಗಳಾದ ಶ್ರೀಯುತ ರವೀಂದ್ರ ಶೆಟ್ಟಿ, ವಿಜಯಕುಮಾರ್ ಶೆಟ್ಟಿ ಹಾಗೂ KS ವೈದ್ಯರವರಿಗೆ ಧನ್ಯವಾದಗಳು ಸರ್. ಹಾಗೆ ಕ್ಲಬ್ ಕಲ್ಚರಲ್ ಚೇರ್ಮನ್ ಆದಂಥ ಶ್ರೀಯುತ ಸುನಿಲ್ ಅವರಿಗೂ ಧನ್ಯವಾದಗಳು ಸರ್. ಹಾಗೆ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂಥ ಶ್ರೀಯುತ ಊರಾಳ್ರಿಗೂ ಹಾಗೂ ಆಗಮಿಸಿದ ಆ್ಯನೆಟ್ಸ್ ಜಾನ್ಸ್ ಹಾಗೂ ಎಲ್ಲ ರೋಟರಿ ಮಿತ್ರರಿಗೂ ಹಾಗೂ ಎಲ್ಲ ಆಗಮಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸರ್. ಹಾಗೆ ನಮಗೆ ಜಡ್ಜಸ್ ಅನ್ನ ಕರ್ಕೊಂಡು ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನರೇಂದ್ರ ಕುಮಾರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು, ಒಂದು ಪುಷ್ಪವನ್ನು ಸ್ವೀಕರಿಸಬೇಕಂತೇಳಿ ಕೇಳಿಕೊಳ್ತೇನೆ. ಧನ್ಯವಾದ ಸರ್. ಶರಶೆಟ್ರು ಅಧ್ಯಕ್ಷ ಕೊಳಲಾಂಛನವನ್ನು ತೆಗಿಬೇಕಂತೇಳಿ ಕೇಳ್ಕೊಳ್ತೇನೆ. ಭಾಸ್ಕರ್ ಪೂಜಾರಿ ಅವರು ಇದ್ರೆ ದಯವಿಟ್ಟು ಶರತ್ ಪೂಜಾರಿ ಶರಶೆಟ್ರು ಬಂದರು. ಈಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಒಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಆರಂಭ ಮಾಡ್ತೇವೆ. ಮಧ್ಯದಲ್ಲಿ ಹೆಸರು ನೀರಿದೆ, ಅದನ್ನು ದಯವಿಟ್ಟು ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಹಾಲ್ಗೆ ಬರಬೇಕು. ಒಂದು 5-10 ನಿಮಿಷದಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ತಂಪಾದ ಹಸಿನೀರನ್ನು ಇವತ್ತು ಆಯೋಜಕರು ಮಾಡಿದ್ದಾರೆ. ದಯವಿಟ್ಟು ಎಲ್ಲರದ್ದು ಸ್ವೀಕಾರ ಮಾಡಬೇಕಂತ ಹೇಳ್ತಾ ಇನಾಗ್ರಲ್ ಫಂಕ್ಷನ್ ಅನ್ನು ವಿದ್ಯುಕ್ತವಾಗಿ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಹಾಗೆ ಚಿತ್ರಕಲೆ ಮತ್ತು ರಂಗೋಲಿ ವಿಭಾಗದಲ್ಲಿ ಪ್ರಜ್ಞಾ ಹಂದಟ್ಟು ಮತ್ತು ಗಿರೀಶ್ ಆಚಾರ್ ಅವರು ಕಾರ್ಯನಿರ್ವಹಿಸಿದ್ದಾರಾ? ಶಿವನಂದ ಅವರೇ, ಪ್ರಜ್ಞಾ ಹಂದಟ್ಟು ಮತ್ತೆ ಗಿರೀಶ್ ಆಚಾರ್ ಅವರು ಇದೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಸಾರಿ, ಪ್ರಜ್ಞಾ ಹಂದಟ್ಟು ಅಧ್ಯಕ್ಷರು ವಿನಯ್ ಅವರು ದಯವಿಟ್ಟು ಪ್ರಜ್ಞಾ ಹಂದಟ್ ಅವರಿಗೆ ಚಿತ್ರಕಲೆ ವಿಭಾಗದಲ್ಲಿ ಮಾರ್ಕ್ಸ್ ಅನ್ನು ಹಾಕ್ಲಿಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಒಂದು ಪುಷ್ಪವನ್ನು ನೀಡಬೇಕು. ಹಾಗೆ ಗಿರೀಶ್ ಆಚಾರ್, ಥ್ಯಾಂಕ್ ಯು ಸರ್. ಗಿರೀಶ್ ಆಚಾರ್ ಅವರಿದೆ, ದಯವಿಟ್ಟು ವೇದಿಕೆಗೆ ಬರಬೇಕು.
ಗಿರೀಶ್ ಬಂದಿಲ್ಲ. ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಆಸಕ್ತರು ಹೆಸರು ನೀರಿದೆ, ದಯವಿಟ್ಟು ಬೇಕಾದ್ರೆ ತಗೊಳ್ಬಹುದು, ತಂಪಾಗತ್ತೆ. ಒಂದು 10 ನಿಮಿಷದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತೇವೆ. ಡಾಕ್ಟ್ರೇ,